ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಕರ್ನಾಟಕದ 6ನೇ ರಂಗಾಯಣವಾಗಿ 2022ರಲ್ಲಿ ಕಾರ್ಕಳದ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ನಲ್ಲಿ ಯಕ್ಷರಂಗಾಯಣ ಸ್ಥಾಪನೆಗೊಂಡಿತ್ತು. ಶಾಸಕ ವಿ ಸುನೀಲ್ ಕುಮಾರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಯಕ್ಷಗಾನ, ನಾಟಕ ಸೇರಿದಂತೆ ವಿವಿಧ ರಂಗ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಹಾಗೂ ಕಲಾವಿದರಿಗೆ ಪ್ರೋತ್ಸಾಹ ನೀಡುವಂಥ ಸದುದ್ದೇಶದೊಂದಿಗೆ ಯಕ್ಷರಂಗಾಯಣ ಸ್ಥಾಪನೆಗೊಂಡಿತ್ತು. ಇದರ ಪ್ರಥಮ ನಿರ್ದೇಶಕರಾಗಿ ರಂಗಭೂಮಿಯನ್ನೇ ತನ್ನ ಉಸಿರಾಗಿಸಿಕೊಂಡಿರುವಂತಹ ನಾಡಿನ ಹಿರಿಯ ರಂಗಕರ್ಮಿ, ಪ್ರಸಿದ್ಧ ರಂಗಕರ್ಮಿಯಾಗಿರುವಂತಹ ಡಾಕ್ಟರ್ ಜೀವನ್ ರಾಮ್ ಸುಳ್ಯ ಅವರು ಆಯ್ಕೆಯಾಗಿದ್ದರು. ಇವರು ತಮ್ಮ ಪ್ರಾಮಾಣಿಕ ಹಾಗೂ ದಕ್ಷ ಕಾರ್ಯವೈಖರಿಯಿಂದ ಯಕ್ಷರಂಗಾಯಣವನ್ನು ತಮ್ಮ ಪ್ರಥಮ ಅಧಿಕಾರಾವಧಿಯಲ್ಲೇ ಪ್ರಥಮ ವರ್ಷದಲ್ಲೇ ರಾಜ್ಯಾದ್ಯಂತ ಪ್ರಚುರಪಡಿಸುವಲ್ಲಿ ಯಶಸ್ವಿಯಾಗಿದ್ದರು. ಕನಿಷ್ಠ ಸೌಲಭ್ಯ ಇದ್ದಾಗಿಯೂ ಅಲ್ಲಿ ಅವರು ಪರಶುರಾಮ, ಅಮರ ಕ್ರಾಂತಿ, ಸ್ವಾತಂತ್ರ್ಯ ಹೋರಾಟ, 1837 ನಾಟಕಗಳನ್ನು ರಚಿಸಿ ಪ್ರದರ್ಶನ ಮಾಡಿ ರಾಜ್ಯಾದ್ಯಂತ ಪ್ರದರ್ಶನಗೊಳಿಸಿದ್ದರು. ಇದಲ್ಲದೆ ವಿವಿಧ ರೀತಿಯಾದಂಥ ರಂಗ ತರಬೇತಿಗಳು ಆಗಿರ್ಬೋದು, ರಾಜ್ಯ ಮಟ್ಟದ ಮಕ್ಕಳ ಬೇಸಿಗೆ ಶಿಬಿರ, ಚಿಣ್ಣರ ಮೇಳವನ್ನು ಕೂಡ ನಡೆಸಿದರು. ಪ್ರಥಮ ವರ್ಷದಲ್ಲೇ ಈ ಒಂದು ಶಿಬಿರಕ್ಕೆ ಬಹಳಷ್ಟು ಸಂಖ್ಯೆಯಲ್ಲಿ ಮಕ್ಕಳು ಪಾಲ್ಗೊಂಡಿದ್ದರು. ಇನ್ನು 2ನೇ ವರ್ಷದಲ್ಲಂತೂ 450ಕ್ಕೂ ಅಧಿಕ ಮಕ್ಕಳು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡಿದ್ದು ಒಂದು ಯಕ್ಷರಂಗಾಯಣಕ್ಕೆ ಕೀರ್ತಿಯನ್ನು ತಂದುಕೊಂಡಿರುವಂಥ ವಿಷಯ ಆಗಿತ್ತು. ಒಂದು ಕಾಲಘಟ್ಟದಲ್ಲಿ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ದೂರ ಇದೆ, ಜನ ಬರದಿರುವಂತಹ ಸಂಗತಿಗಳು ಕೂಡ ಇದ್ದಿತ್ತು. ಆದರೆ ಯಾವಾಗ ಯಕ್ಷರಂಗಾಯಣ ಈ ಒಂದು ಆವರಣದಲ್ಲಿ ಪ್ರಾರಂಭವಾಯಿತು, ಯಾವಾಗ ರಂಗ ಚಟುವಟಿಕೆಗಳು ಡಾಕ್ಟರ್ ಜೀವನ್ ರಾಮ್ ಸುಳ್ಯ ಅವರಿಂದ ಇಲ್ಲಿ ಪ್ರಾರಂಭಗೊಂಡಿತ್ತು, ಆ ಬಳಿಕ ಯಕ್ಷರಂಗಾಯಣದ ಆವರಣ ಆಗಿರ್ಬೋದು, ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಆವರಣವಾಗಿರ್ಬೋದು, ಜನಸಾಗರ ಎಂಬಂತೆ ತುಂಬಿ ತುಳುಕುತ್ತಿತ್ತು. ಆ ಒಂದು ಸಂದರ್ಭದಲ್ಲಿ ಅಂದರೆ BJP ಆಡಳಿತ ಅವಧಿಯಲ್ಲಿ ಶಾಸಕ ವಿ ಸುನೀಲ್ ಕುಮಾರ್ ಅವರು ವಿಶೇಷ ಮುತುವರ್ಜಿಯಲ್ಲಿ ಕಾರ್ಕಳದಲ್ಲಿ ಈ ಯಕ್ಷರಂಗಾಯಣವನ್ನು ಸ್ಥಾಪನೆ ಮಾಡಿದ್ರು. ಆದರೆ ಇದೀಗ ಸರ್ಕಾರ ಬದಲಾದಾಗ, BJPಯಿಂದ ಕಾಂಗ್ರೆಸ್ ಆಡಳಿತ ಬಂದಾಗ ಯಕ್ಷರಂಗಾಯಣದ ಹೆಸರನ್ನು ಕರಾವಳಿ ರಂಗಾಯಣ ಎಂಬುದಾಗಿ ಬದಲು ಮಾಡಿದ್ದಾರೆ. ಈ ವಿಚಾರವಾಗಿ ಬಹಳಷ್ಟು ಪರ ವಿರೋಧ ಚರ್ಚೆಗಳು ನಡೀತಾ ಉಂಟು. ಇದೀಗ ಈ ವಿಚಾರವಾಗಿ ಯಕ್ಷರಂಗಾಯಣದ ಪ್ರಥಮ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಜೀವನ್ ರಾಮ್ ಸುಳ್ಯ ಅವರು ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ. ಇವರು ಇಂದು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್. ತಾವು ಯಕ್ಷರಂಗಾಯಣದ ಬಗ್ಗೆ ಬಹಳಷ್ಟು ಕನಸನ್ನು ಹೊಂದಿದ್ದವರು. ಹಾಗಾಗಿ ನನ್ನ ನೇರವಾದ ಪ್ರಶ್ನೆ, ಯಕ್ಷರಂಗಾಯಣ ಅನ್ನುವಂಥ ಹೆಸರು ಈಗ ಬದಲಾಗಿದೆ, ಈ ಬಗ್ಗೆ ತಾವು ಏನು ಹೇಳ ಬಯಸುತ್ತೀರಿ? ಮೊದಲನೇದಾಗಿ ತುಂಬ ಬೇಜಾರಾಗ್ತಾ ಇದೆ. ಯಾಕೆ ಬೇಜಾರು ಅನ್ನೋದನ್ನು ಹೇಳ್ತಾ ಹೋಗ್ತೇನೆ. ನನಗೆ ಯಕ್ಷರಂಗಾಯಣದಲ್ಲಿ ಇರಲಿಕ್ಕೆ, ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟದ್ದು ಕೇವಲ 1 ವರ್ಷ 1 ತಿಂಗಳು ಮಾತ್ರ ನನಗೆ ಸಿಕ್ಕಿತ್ತು. BV ಕಾರಂತರ ಜೊತೆ, ರಂಗಾಯಣದ ಸ್ಥಾಪಕರಾಗಿರುವಂಥ BV ಕಾರಂತರ ಜೊತೆ ನಾನು ನೇರವಾಗಿ ಕೆಲಸ ಮಾಡಿದವನು. ದೇಶದ ಗುವಾಹತಿ, ರಾಜಸ್ಥಾನ, ಉದಯಪುರ ಅನೇಕ ಕಡೆಗಳಲ್ಲೂ ತಿರುಗಾಡಿದವನು ಕೂಡ. ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಂಚಿಯವರು, ನನ್ನ ಜಿಲ್ಲೆಯವರು ಅಂತ ಹೇಳಿಕೊಳ್ಳಿಕ್ಕೆ ನನಗೆ ಮತ್ತಷ್ಟು ಹೆಮ್ಮೆ ಮತ್ತು ಒಂದು ಆಪ್ತರು. ಹಾಗಾಗಿ ನನ್ನ ಅನೇಕ ನಾಟಕಗಳನ್ನು ಅವರು ಕೇಳಿ ಅನೇಕರು ಅದನ್ನು ಹೊಗಳುವ ಸಂದರ್ಭದಲ್ಲಿ ನಾಟಕವನ್ನು, ಒಳ್ಳೆಯತನವನ್ನು ಅವರು ನನಗೆ ತುಂಬ ಪ್ರಶಂಸೆ ಮಾಡಿದವರು. ನಿನ್ನ ನಾಟಕ ತುಂಬ ಚೆನ್ನಾಗಿದೆಯಂತಲ್ವಾ, ನಾವು ನೋಡಬೇಕು, ಮ್ಯಾಜಿಕ್ಕನ್ನೆಲ್ಲ ಬಳಕೆ ಮಾಡಿದೆಯಂತಲ್ಲ, ಕಲರ್ಫುಲ್ ಆಗಿದೆಯಂತಲ್ಲ, ಯಕ್ಷಗಾನವನ್ನು ಬಳಕೆ ಮಾಡಿದೆಯಲ್ಲ ಅಂತ ಹೇಳುವಾಗ ತುಂಬುತ್ತಿತ್ತು, ಮನಸ್ಸು ತುಂಬಿ ಬರ್ತಾಯಿತ್ತು. ಅಂತಹ BV ಕಾರಂತರು 1989ರಲ್ಲಿ ಮೈಸೂರು ರಂಗಾಯಣವನ್ನು ಆರಂಭ ಮಾಡಿದ ನಂತರದಲ್ಲಿ, ಆಗ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ, MP ಪ್ರಕಾಶ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದರು. ಅವರನ್ನು ಕರೆಸಿಕೊಂಡು, ಯಾಕಂದರೆ ಈ ರೀತಿಯ ಒಬ್ಬ ರಂಗ ನಿರ್ದೇಶಕ ಕರ್ನಾಟಕಕ್ಕೆ ಮೊದಲನೇ 1970ರಲ್ಲಿ ಅವರು ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿ ಕೆಲಸ ಮಾಡಿದ ನಂತರ 70ರ ದಶಕಕ್ಕೆ ಇವರಲ್ಲಿ ಕರ್ನಾಟಕಕ್ಕೆ ಬಂದ ನಂತರದಲ್ಲಿ ರಂಗಭೂಮಿಗೆ ಸಂಬಂಧಪಟ್ಟಾಗೆ ಬಹಳ ದೊಡ್ಡ ಉತ್ತೇಜನ ಕೊಡುವಂಥ ಕೆಲಸ ಕಾರ್ಯ ಆಗಬೇಕು ಅನ್ನೋ ಕಾರಣಕ್ಕೆ ಮೈಸೂರಿಗೆ ಅವರನ್ನು ಕರೆಸಿಕೊಂಡು ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಒಂದು ರಂಗಶಾಲೆಯನ್ನು ಅಥವಾ ಒಂದು ರೆಪರ್ಟ್ರಿಯನ್ನು ಮಾಡಬೇಕು ಅಂತ ಆರಂಭ ಆದದ್ದು ಮೈಸೂರಿನ ರಂಗಾಯಣ. ಆರಂಭ ಮಾಡ್ತಾ ಅದಕ್ಕೆ ಒಂದು ರಂಗ ಸಮಾಜ ಅಂತ ಬಂತು. ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಬ್ಬರು ಸ್ವಾಧೀನ ಬೇಕು, ಒಂದು 8 ಜನರ ಕಮಿಟಿ ಅಂತ ಬಂತು, ಒಂದು ಸ್ವಾಯತ್ತ ಸಂಸ್ಥೆಯಾಗಿದ್ದುಕೊಂಡು ಅದರ ಇಡೀ ರೂಪರೇಷೆ ನಿರ್ಧಾರ ಮಾಡುವಂಥದ್ದು. ಇದೆಲ್ಲವೂ ಕಾರಂತರು ಮಾಡ್ತಾ ಮುಂದಿನ ದಿನಗಳಲ್ಲಿ ಅವರಿಗೆ ಅದಕ್ಕೊಂದು ಬೈಲ ಅಂತ ಮಾಡಿದರು. ಕರ್ನಾಟಕದ 4 ಕಡೆಗಳಲ್ಲಿ, ಮೈಸೂರಲ್ಲದೆ ಇನ್ನಿರ್ತ 4 ಕಡೆಗಳಲ್ಲಿ ಕೂಡ ಇದರ ವ್ಯಾಪ್ತಿಯನ್ನು ವಿಸ್ತರಿಸಬೇಕು ಅಂತ ಅವರು ಅದನ್ನು ಕನಸು ಕಟ್ಟದ್ದು. ಸತ್ಯವಾಗಲೂ ಕೂಡ ಅದರಲ್ಲೇ ಹೇಳಿದ ಹಾಗೆ ನನ್ನ ಹತ್ರ ಇದೆ, ಅಲ್ಲಿ ನೋಡಿ, ಆ ಬೈಲದಲ್ಲಿ ಹೇಳುವ ಹಾಗೆ ಮೈಸೂರಿನ ರಂಗಾಯಣ ಮಾದರಿಯಲ್ಲಿ ಕರ್ನಾಟಕದ ಆಯಾ
ಸರಿ ಕೇಳಿಸ್ಕೊಳ್ಬೇಕು, ಆಯಾ ಪ್ರಾದೇಶಿಕ ಸಂಸ್ಕೃತಿಯ ವೈಶಿಷ್ಟ್ಯಕ್ಕೆ ತಕ್ಕಂತೆ, ಆಯಾ ಪ್ರಾದೇಶಿಕ ವೈಶಿಷ್ಟ್ಯಕ್ಕೆ ತಕ್ಕಂತೆ ಕರಾವಳಿ ರಂಗಾಯಣ, ಮಲೆನಾಡ ರಂಗಾಯಣ, ಬಯಲು ಸೀಮೆಯ ರಂಗಾಯಣ ಮತ್ತು ಬೆಂಗಳೂರು ನಗರ ರಂಗಾಯಣ, ಹೀಗೆ 4 ಪ್ರಾದೇಶಿಕ ರಂಗಾಯಣಗಳನ್ನು ಸ್ಥಾಪಿಸುವುದು ಅಂತ ಈ ಬೈಲಾದಲ್ಲೇ ಇದೆ. ಇದು 1994 ಸರಿಯಾದ ಇಸವಿಯ ಹೇಳಬೇಕು ಅಂತಂದರೆ 26 ಫೆಬ್ರವರಿ 1994ರಲ್ಲಿ ಆದಂಥ ಬೈಲಾದ ಪ್ರತಿ. ಇದು ಪ್ರಾದೇಶಿಕ ಕಲೆಗಳನ್ನು ಇಟ್ಟುಕೊಂಡು ರಂಗಾಯಣ ಆಗಬೇಕು ಅಂತ. ಈಗ ಇರುವ ಹಾಗೆ 6 ಕಡೆಗಳಲ್ಲಿ ಮೈಸೂರು ರಂಗಾಯಣದ ಮಾದರಿಯಲ್ಲೇ ಅಂತ ಹಾಕಿ ತಗೊಂಡ ಮೈಸೂರು ರಂಗಾಯಣದಲ್ಲಿ ಇದ್ದಂಥ ನಾಟಕಗಳನ್ನೇ ಅದೇ ಥರದ ನಾಟಕಗಳನ್ನು ಮಾಡಬೇಕು ಅಂತಲ್ಲ, ವರ್ಟಿಕಲ್ ಆಗಿ ಬರೆದಿದ್ದಾರೆ. ಪ್ರಾದೇಶಿಕ ಕಲೆಗಳಿಗೆ ಆ ಪ್ರಾದೇಶಿಕ ಕಲೆಗಳನ್ನು ಇಟ್ಟುಕೊಂಡು ರಂಗಾಯಣವನ್ನು ಕಟ್ಟಬೇಕು ಅಂತ. ಕರಾವಳಿ ರಂಗಾಯಣ ಅಂತಂದರೆ ಕರಾವಳಿ ಅಂತ ಹೆಸರಿಡಿ ಅಂತ ಅದರಲ್ಲಿ ಇಲ್ಲ. ನಿನ್ನೆ ಒಂದು ಪತ್ರಿಕಾಗೋಷ್ಠಿಯ ಒಂದು ಉಲ್ಲೇಖ ನೋಡಿದೆ. ಕರಾವಳಿ ರಂಗಾಯಣ ಅಂತ 1900 ಹೆಸರಿಟ್ಟಿದ್ದಾರೆ ಅಂತ. ಅದು ಹೆಸರಲ್ಲ, ಅದು ಕರಾವಳಿಯಲ್ಲಿ ಆಗಬೇಕು ಅಂತ. ಅದ್ರ ಹೆಸರು ಅಂತ ನೀವು ಅದನ್ನು ಹೇಳೋದಾದರೆ ಮಲೆನಾಡ ರಂಗಾಯಣ ಅಂತ ಅಲ್ಲಿ ಕರೆದಿದ್ದಾರೆ. ಹಾಗಾದರೆ ಶಿವಮೊಗ್ಗ ರಂಗಾಯಣಕ್ಕೆ ಮಲೆನಾಡ ರಂಗಾಯಣ ಅಂತ ಯಾಕೆ ಹೆಸರಿಲ್ಲ? ಇದು ಭಾಳ ನನ್ನ ಪ್ರಶ್ನೆ ಆಗ್ತದೆ. ಕಲಬುರಗಿ ರಂಗಾಯಣಕ್ಕೆ ಬಯಲು ಸೀಮೆಯ ರಂಗಾಯಣ ಅಂತ ಯಾಕೆ ಹೆಸರಿಡಲಿಲ್ಲ? ಇಡಬೇಕಿತ್ತಲ್ವ? ಹಾಗಾದರೆ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂದರೆ 2022 ಕೊರೋನಾ ಮುಗಿದ ನಂತರದಲ್ಲಿ BJP ಸರ್ಕಾರ ಬಂದ ನಂತರದಲ್ಲಿ ಈ ಹೆಸರನ್ನು ಯಕ್ಷ ಅನ್ನುವಂಥ ಹೆಸರನ್ನು ಇಟ್ಟದ್ದು ನಾನಲ್ಲ. ನಾನು ನಂತರದಲ್ಲಿ ರಂಗಾಯಣಕ್ಕೆ ನಿರ್ದೇಶಕನಾಗಿ ಬಂದದ್ದು ಬೇರೆ ಪ್ರಶ್ನೆ. ಆಗ ಕರ್ನಾಟಕ ಸರ್ಕಾರ ಬಹಳ ಪ್ರತಿಷ್ಠಿತವಾದ ರಂಗಭೂಮಿಯಲ್ಲಿ ಬಹಳ ಕೆಲಸ ಮಾಡಿದಂತಹ 7-8 ಜನ ರಂಗ ಸಮಾಜದ ಸದಸ್ಯರಿದ್ದುಕೊಂಡು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದ ಸುನಿಲ್ ಕುಮಾರ್ ಕೂಡ ಇದ್ದುಕೊಂಡು, BJP ಸರ್ಕಾರದ ಅತ್ಯಂತ ಉನ್ನತ ಶ್ರೇಣಿಯಲ್ಲಿರುವಂಥ ಅನೇಕರು ಅಲ್ಲಿ ಇದ್ದುಕೊಂಡು ಕರಾವಳಿಯಲ್ಲಿ ಈಗಾಗಲೇ ನೆನೆಗುದಿಗೆ ಬಿದ್ದಿದೆ. ಒಂದು ಸಲ ಉಡುಪಿಯಲ್ಲಿ ಡಾಕ್ಟರ್ ಜಯಮಾಲಾ ಅವರು ಶಂಕುಸ್ಥಾಪನೆ ಮಾಡಿದರು. ಎಲ್ಲಿ ಶಂಕುಸ್ಥಾಪನೆ ಮಾಡಿದರು? ಜಿಲ್ಲಾ ರಂಗಮಂದಿರ ಮತ್ತು ರಂಗಾಯಣವನ್ನು ಒಟ್ಟಿಗೆ ಮಾಡಿಬಿಡುವ, ಉಡುಪಿಗೆ ತಂದುಬಿಡುವ ಅಂತ ಮಾಡಿಬಿಟ್ರು ಉಡುಪಿಯ ಪ್ರಗತಿ ನಗರದಲ್ಲಿ. ಅವರು ಭಾಷಣ ಮಾಡ್ತಿದ್ದಾಗಲೇ ಚೀಟಿ ಬಂತು, ಇದು ಜಿಲ್ಲಾ ರಂಗಮಂದಿರಕ್ಕೆ ಮೀಸಲಾದಂಥ ಜಾಗ, ಅಲ್ಲಿ ರಂಗಾಯಣ ಮಾಡಲಿಕ್ಕೆ ಯೋಗ್ಯವಾಗಿ ಆಗೋದಿಲ್ಲ, ರಂಗಾಯಣಕ್ಕೆ ಬೇರೆ 2.5-3 ಎಕರೆ ಜಾಗ ಬೇಕು, ಅದರ ಚಟುವಟಿಕೆ ಭಾಳ ವಿಸ್ತಾರವಾದದ್ದು ಅಂತ ಚೀಟಿ ಬಂತು ಅವರಿಗೆ. ಹಾಗಾದರೆ ತಕ್ಷಣ ಅಲ್ಲಿದ್ದಂಥ ಜಿಲ್ಲಾಧಿಕಾರಿಯವರಿಗೆ ಹೇಳಿ ಮತ್ತೊಂದು ಕಡೆ ಎಲ್ಲಿ ಸ್ಥಳ ಇದೆ ಅಲ್ಲಿಗೆ ನೋಡಿ ಅಂತ ಹೇಳಿದರು. ಮತ್ತೆ ಅವರು ಉಡುಪಿ ಜಿಲ್ಲೆಯ ಪುತ್ತೂರಿಗೆ ಹೋದರು. ಪುತ್ತೂರು ಹತ್ರ ಹೋಗಿ ಅಲ್ಲಿ ಪುರಸ್ಥಳ ಪರೀಕ್ಷೆ ಮಾಡಿದರು. ಅಲ್ಲೂ ಕೂಡ ತಾಂತ್ರಿಕವಾಗಿ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮಂಗಳೂರಲ್ಲಿ ಈಗಾಗಲೇ ಗೊತ್ತುಂಟು, 14-15 ವರ್ಷದಿಂದ ದುಡ್ಡಿದ್ರೂ ಕೂಡ ನಮಗೆ ಜಿಲ್ಲಾ ರಂಗಮಂದಿರ ಮಾಡಲಿಕ್ಕೆ ನಮಗೆ ಇವತ್ತಿಗೆ ಕೂಡ ಅದನ್ನು ಒಂದು ಫೌಂಡೇಶನ್ 4-5 ಕಡೆ ಹಾಕಿ ದಿನ ಮುಂದೂಡ್ತಿದ್ದೇವೆ ಹೊರತು ಮಾಡೋದಕ್ಕೆ ರಂಗಮಂದಿರ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ನಾವು ಇವತ್ತು ಕಾರ್ಕಳ ಯಕ್ಷರಂಗಾಯಣದ ರಂಗಮಂದಿರದ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದೇವೆ. ಇರಲಿ, ಏನೇ ಇರಲಿ, ಇಂಥ ಸಂದರ್ಭದಲ್ಲಿ ಸುನಿಲ್ ಕುಮಾರ್ ಸಚಿವರಾದ ಸಂದರ್ಭದಲ್ಲಿ ಎಲ್ಲಿ ಮಾಡಬೇಕು? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಯಾಕಂದರೆ BV ಕಾರಂತರು ಹುಟ್ಟಿದ ಬಂಟ್ವಾಳ ತಾಲೂಕಿನ ಮಂಚಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದನ್ನು ಮಾಡಬೇಕು ಅಂತ ಮೊದಲು ಅವರು ತೀರ್ಮಾನ ಮಾಡಿದರು ನನಗೆ ತಿಳಿದ ಹಾಗೆ. ಆದರೆ ಎಲ್ಲಿ ಮಾಡಬೇಕು ಅಂತಿದ್ದಾಗ ಕೋಟ ಶಿವರಾಮ ಕಾರಂತರ ಬಾಲವನ ಇಲ್ಲ, ಸುಮಾರು 3 ಎಕರೆ 84 ಸೆಂಟ್ಸ್ ಜಾಗ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ನೋಡಲಿಕ್ಕೆ ನಾನು ಆಗ ರಂಗ ಸಮಾಜದ ಸದಸ್ಯ, ಹಿರಿಯರೆಲ್ಲರೂ ರಂಗ ಸಮಾಜ ಸದಸ್ಯರು ಹೇಳಿದ್ದಕ್ಕೆ ಜೀವನ್ ನಿನ್ನ ಮೇಲೆ ಹೋಗಿ ನೋಡಬೇಕು ಅಂತ ಹೇಳಿದ ತಕ್ಷಣ ನನಗೆ ಯಾಕೋ ಬಹಳ ಒಂದು ರೋಮಾಂಚನಕಾದ ಒಂದು ವಿಷಯ ಅದು. ಯಾಕಂದರೆ BV ಕಾರಂತರ ಹುಟ್ಟೂರಿನಲ್ಲಿ ಆಗ್ತಿದ್ದು, ಪುತ್ತೂರಲ್ಲಿ ಆಗ್ತಿದೆ, ನಾನು ಸುಳ್ಯಕ್ಕೆ 35 ಕಿಲೋಮೀಟರ್ ಒಳಗೆ ಆಗ್ತದೆ. ನಿರ್ದೇಶಕ ಯಾರು ಬೇಕಾದರೂ ಬರಲಿ ಅಲ್ಲಿಗೆ, ನಮ್ಮ ಜಿಲ್ಲೆಯೊಳಗೆ ಇದೆಯಲ್ಲ, ಕಾರಂತರಿಗೆ ಒಂದು ನಿಜವಾದ ನ್ಯಾಯ ಸಿಗ್ತದ ಅಂತೇಳಿ. ಆದರೆ ಅಲ್ಲಿ ಕೂಡ ತಾಂತ್ರಿಕವಾಗಿ ಎಲ್ಲ ವ್ಯವಸ್ಥೆಗಳಲ್ಲಿ ಇದ್ದರೂ ಕೂಡ ಬೇಕಾದಂಥ ಕಲಿಕೆ ಮಾಡುವಂಥ ಎಲ್ಲ ವಾತಾವರಣಗಳು ಇದ್ದರೂ ಕೂಡ ಅಲ್ಲಿ ಕೂಡ ಜಾಮೀನಿನ ವಿಷಯದಲ್ಲಿ ಬೇರೆ ಯಾವುದೇ ಕಾರ್ಯಕ್ರಮ ಮಾಡದ ಹಾಗೆ ಅವರ ಕುಟುಂಬಸ್ಥರಾಗಲಿ ಅಲ್ಲಿಯ ಸ್ಥಳೀಯವಾಗಲಿ ದೊಡ್ಡ ಸಪೋರ್ಟ್ ಮಾಡದ ಕಾರಣಕ್ಕಾಗಿ ತಾಂತ್ರಿಕವಾಗಿ ಅಲ್ಲಿ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಸರ್ಕಾರ ಯಾವಾಗಿರ್ತದೆ ಯಾವಾಗ ಹೋಗ್ತದೆ ಯಾರೂ ಶಾಶ್ವತ ಅಲ್ಲ. ಆದ ಕಾರಣಕ್ಕಾಗಿ ತಕ್ಷಣಕ್ಕೆ ಸುನಿಲ್ ಕುಮಾರ್ ಏನು ಮಾಡಿದ್ದಾರೆ, ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳಿದೆ, ಇದೊಂದು ಒಳ್ಳೆಯ ರಂಗಾಯಣ ಇರುವಾಗ ಎಲ್ಲೆಲ್ಲಿ ಯಾಕೆ ತಗೊಳ್ಳೋದು, ಅದಕ್ಕೆ ಪ್ರಶಸ್ತವಾದ ಜಾಗವನ್ನು ನಾನು ಕೊಡ್ತೇನೆ, ನನ್ನ ಜಾಗದ ನಾನು ಕೊಡ್ತೇನೆ ಅಂತೇಳಿ ಕಾರ್ಕಳದಲ್ಲಿರುವಂಥ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಪಕ್ಕದಲ್ಲಿ ಇಲ್ಲಿ ನಾವು ರಂಗಾಯಣವನ್ನು ಆರಂಭ ಮಾಡುವ ಅಂತ ಹೇಳಿದ್ರು. ಈ ಯಕ್ಷ ಎನ್ನುವ ಶಬ್ದ ಹೇಗೆ ಬಂತು ಅಂದರೆ ಇದು ಬೇರೆಂತ ಅಲ್ಲ, ಕಾರಂತರಿಗೆ ಯಾವಾಗಲೂ ಕೂಡ ಯಕ್ಷಗಾನ ಅಂದರೆ ಅತ್ಯಂತ ಪ್ರಿಯರು ಯಕ್ಷಗಾನರು. ಅವರ ಎಷ್ಟೇ ಯಾವುದೇ ಹೊಸ ರಂಗಪ್ರಯೋಗಗಳಲ್ಲಿ ಶೇಕ್ಸ್ಪಿಯರ್ನ ಮ್ಯಾಕ್ಬತ್ ಮಾಡಿದಾಗಲೂ ಕೂಡ ಅವರು ಯಕ್ಷಗಾನವನ್ನು ಬಿಟ್ಟವರಲ್ಲ, ಯಾವ ನಾಟಕಗಳಲ್ಲಿ ಕೂಡ ಅವರ ಚೆಂಡೆಯನ್ನು ಬಿಟ್ಟವರಲ್ಲ. ಅಷ್ಟು ಯಕ್ಷಗಾನವನ್ನು ಪ್ರೀತಿ ಮಾಡ್ತಿದ್ದವರು, ಯಕ್ಷಗಾನ ಅಷ್ಟು ಆರಾಧಿಸ್ತಾ ಇದ್ದವರು. ಬೇರೆ ಎಲ್ಲ ಮಾಡಿರ್ಬೋದು, ಹೊಸ ಪ್ರಯೋಗಗಳನ್ನು ಮಾಡ್ತಿದ್ರು ಕೂಡ ಯಕ್ಷಗಾನ ಬಿಟ್ಟವರಲ್ಲ. ಮತ್ತು ಬೆಂಗಳೂರಿಗರಿಗೆ ಅಥವಾ ಹೊರನಾಡಿನಗರಿಗೆ ಕರಾವಳಿ ಅಂದ ತಕ್ಷಣ ಪಕ್ಷಲಕ್ಕೆ ನೆನಪು ಬರೋದು ಯಾವುದು ಹೇಳಿ? ಯಕ್ಷಗಾನವೇ ಬರ್ತದೆ ಹೊರತು ಇಲ್ಲಿದ್ದ ಬೇರೆ ಯಾವುದೇ ಕಲೆಗಳು ಬರ್ತಾ ಇಲ್ಲ, ಯಕ್ಷಗಾನ ಬರ್ತದೆ. ಹೀಗೆ ಇದು ಬೆಂಗಳೂರಿನ ಒಂದು ನಡೆದಂಥ ರಂಗ ಸಮಾಜದ ಮೀಟಿಂಗ್ನಲ್ಲಿ
ಇದ್ದಕ್ಕಿದ್ದ ಹಾಗೆ ಯಕ್ಷ ಅನ್ನುವ ಹೆಸರಿಟ್ಟರೆ ಹೇಗೆ ಹಾಗಾದರೆ? ಒಂದು ರಂಗಾಯಣವನ್ನು ಪ್ರತ್ಯೇಕವಾಗಿ ಒಂದು ಗುರುತಿಸಲ್ಪಡುವ ಒಂದು ಯಕ್ಷಗಾನ ಆಗಲಿ. ಈಗ ಮೈಸೂರಲ್ಲಿ ರಂಗಾಯಣ ಇದೆ, ಕಲಬುರಗಿಯಲ್ಲಿದೆ, ಶಿವಮೊಗ್ಗದಲ್ಲಿದೆ, ಧಾರವಾಡದಲ್ಲಿದೆ, ದಾವಣಗೆರೆಯಲ್ಲಿದೆ. ಎಲ್ಲ ರಂಗಾಯಣದವರು ಮಾಡಿದ ಕೆಲಸವನ್ನೇ ನಾವು ಕೂಡ ಮಾಡಿದರೆ ನಮ್ಮ ರಂಗಾಯಣ ಭಿನ್ನ ಹೇಗೆ ಆಗ್ತದೆ? ನಮ್ಮಲ್ಲಿ ಭಾಳ ಪ್ರಬಲವಾಗಿರುವಂಥ ಶ್ರೀಮಂತ ಕಲೆ, ಕನ್ನಡ ಭಾಷೆಗೆ ಇವತ್ತು ಯಕ್ಷಗಾನ ಕೊಟ್ಟಷ್ಟು ಒಂದು ಕೊಡುಗೆಯನ್ನು ಬೇರೆ ಯಾರು ಕೊಟ್ಟಿದ್ದು ಗೊತ್ತಿಲ್ಲ, ಕೊಡೋ ಸಾಧ್ಯತೆ ಅಷ್ಟೊಂದು ಶ್ರೀಮಂತ ಕನ್ನಡಕ್ಕೆ ಕೊಟ್ಟಂಥ ಒಂದು ಭಾಷೆ, ಒಂದು ಮಾಧ್ಯಮ ಕಲೆ ಇದ್ದರೆ ಅದು ಯಕ್ಷಗಾನ. ಇಂಥ ಯಕ್ಷಗಾನದ ಹೆಸರನ್ನು ರಂಗಾಯಣದ ಜೊತೆಗೆ ಇಟ್ಟುಕೊಂಡು ಯಕ್ಷ ರಂಗಾಯಣ ಅಂತ ಹೇಳುವಂಥ ಹೆಸರನ್ನು ಇಡಬಹುದು ಅಂತ ಹೇಳಿದಾಗ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾನು ಮತ್ತು ಉಡುಪಿ ಜಿಲ್ಲೆಯ ಸುನಿಲ್ ಕುಮಾರ್ ಬಿಟ್ಟರೆ ಆ ಮೀಟಿಂಗಲ್ಲಿ ಬೇರೆ ಯಾರೂ ಇರಲಿ, ಎಲ್ಲ ಹೊರಗಿನವರಿದ್ದದ್ದು. ಎಲ್ಲ ಹೊರಗಿನವರು ರಂಗ ಸಮಾಜರಿದ್ದರು. ಬೆಂಗಳೂರಿನವರು, ಚಿಕ್ಕಮಗಳೂರು, ಧಾರವಾಡದವರು ಎಲ್ಲರೂ ಕೂಡ ರಂಗ ಒಕ್ಕೊರಲಿಂದ ಇದಾಗ್ಬೋದು, ಕಾರಂತರಿಗೆ ನಿಜವಾಗ್ಲೂ ಕೂಡ ಇದು ಖುಷಿಯಾಗುವಂಥ ಒಂದು ವಿಷಯ ಅನ್ನುವ ಕಾರಣಕ್ಕೆ ಯಕ್ಷ ಅನ್ನೋದನ್ನು ಬಹಳ ಪ್ರೀತಿಯಿಂದ ಬಹಳ ಗೌರವದಿಂದ ಇಟ್ಟಂಥ ಹೆಸರು ಯಕ್ಷ. ಅದು ಯಕ್ಷ ರಂಗಾಯಣ ಆಯಿತು. ಇದು ಈ ಕಾರಣಕ್ಕಾಗಿ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕಿನಲ್ಲಿ ಯಕ್ಷ ರಂಗಾಯಣವನ್ನು ಆರಂಭವಾದದ್ದು, ಬೇರೆ ಯಾವ ಕಾರಣಕ್ಕೂ ಅಲ್ಲ. ಹಾಗಾದ್ರೆ ನೀವು ಹೇಳುವ ಪ್ರಕಾರ ಎಲ್ಲೂ ಕೂಡ ಅವರು ಬೈಲದಲ್ಲಿ ಇದೇ ಬೇಕು ಅಂತ ಹೇಳಲಿಲ್ಲ, ಪ್ರಾದೇಶಿಕವಾಗಿ ಹೆಸರಿಡ್ಬೇಕಂತ ಹೇಳಿದರೆ ಆ ನಿಟ್ಟಿನಲ್ಲಿ ಯಕ್ಷ ರಂಗಾಯಣ ಹೆಸರು ಬಂದಿದೆ. ಹಾಗಾಗಿ ಹೆಸರು ಬದಲಾವಣೆ ಮಾಡಿರುವಂಥದ್ದು ಸಮಂಜಸವಲ್ಲ ಅಂತ ಖಂಡಿತವಾಗಿ ಅಲ್ಲ ಅಂತ ಹೇಳೋದು. ಯಾಕಂದ್ರೆ ನಾನು ಕೇಳ್ತಿರೋದು ಹೆಸರು ಇಟ್ಟದ್ದು ಯಾರು ನಮ್ಮ ರಂಗ ಸಮಾಜ, ನಾನಂತ ನಮ್ಮ ರಂಗ ನಿರ್ದೇಶಕ ಅಲ್ಲ, ಒಂದು ಕರ್ನಾಟಕ ಸರ್ಕಾರದ ಒಬ್ಬ ಸಚಿವ ಇಟ್ಟದ್ದು. ಆ ಸಚಿವನ ಒಂದು ಕನಸಿಟ್ಟುಕೊಂಡು ಮಾಡಿದ್ದವರು. ಅದು ಏನು ಅನ್ನೋದನ್ನು, ಯಕ್ಷರಂಗಾಯಣದ ರೂಪುರೇಷೆಗಳ ಮುಂದೆ ಏನು ಹೇಗೆ ಅನ್ನುವುದನ್ನು ಅದು ಇನ್ನೂ ಕೂಡ ನಾವು ಜನರಿಗೆ ಮುಟ್ಟಿಸುವಂಥ ಕೆಲಸ ಆಗಬೇಕು. ಅದು ಆಗ್ತಿತ್ತು. 1 ವರ್ಷದೊಳಗೆ ಸರ್ಕಾರ ಬದಲಾಯಿತು, ನನ್ನ ಅಧಿಕಾರ ಸ್ಥಾನ ಹೋಯಿತು. ನಂತರ ಇನ್ನೊಬ್ಬರು ನನ್ನ ಗುರುಗಳಾಗಿರುವಂಥ BR ವೆಂಕಟರಮಣ ಐತಾಳ್ರವರು ಅದನ್ನು ನಿರ್ದೇಶಕರಾಗಿ ಅಲ್ಲಿಗೆ ಬಂದರು. ಅವರು ಅದನ್ನು ಮುಂದುವರಿಸಲಿಲ್ಲ. ಮುಂದೆ ಈ ಹಿಂದೆ ಏನಾಯಿತು, ಯಾವುದು ಮಾಡಬೇಕು ಅನ್ನೋದು ಏನೂ ತಿಳಿಯದೆ ಉಳಿದ ಮೈಸೂರಿನ ಮಾದರಿಯಲ್ಲೇ ಅಂತಿರುವ ಒಂದು ಶಬ್ದವನ್ನು ತಕ್ಕೊಂಡು ಕರಾವಳಿ ರಂಗಾಯಣ ಅಂತ ಒಂದು ಬಯಲಾದಲ್ಲಿದೆ. ಅದು ಕರಾವಳಿ ಅಂದರೆ ಕರಾವಳಿಯಲ್ಲಿ ಆಗಬೇಕು ಅಂತ, ರಂಗಾಯಣಕ್ಕೆ ಹೆಸರಿಡಬಾರ್ದು ಅಂತ ಎಲ್ಲೂ ಇಲ್ಲ ಅದರಲ್ಲಿ. ಹಾಗೆ ಒಂದು ಹೆಸರಿಡಲೇಬೇಕು ಅಂತ ಕರಾವಳಿ ರಂಗಾಯಣ, ನೀವು ಒಂದು ಶಿವಮೊಗ್ಗ ರಂಗಾಯಣ, ಮಲೆನಾಡು ರಂಗಾಯಣ ಅಂತ ಕರಿಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಗುಲ್ಬರ್ಗ ರಂಗಾಯಣವನ್ನು ಬಯಲು ಸೀಮೆಯ ರಂಗಾಯಣ ಅಂತಲೇ ಕರಿಬೇಕು ಅಂತ ಮಾಡ್ತಾರೆ. ಬೆಂಗಳೂರು ನಗರದ್ದು ಆಗಲಿಲ್ಲ. ಈಗ ವೃತ್ತಿ ರಂಗಭೂಮಿ ದಾವಣಗೆರೆಯಲ್ಲಿ ಭಾಳ ಮುಖ್ಯವಾಗಿ ಅದು ರಂಗಾಯಣ ಆಗಿದ್ದರೂ ಕೂಡ ಮೈಸೂರು ರಂಗಾಯಣದ ಈ ಬಯಲಾದಲ್ಲಿ ನಡೀತಾ ಇದ್ದರೂ ಕೂಡ ವೃತ್ತಿ ರಂಗಭೂಮಿಯ ಬಗ್ಗೆ ಮಾತ್ರ ಅದು ಕೆಲಸ ಮಾಡ್ತಿದೆ ಹೊರತು ಅಲ್ಲಿ ಯಾವುದೇ ಹವ್ಯಾಸಿಗಳ ನಾಟಕಗಳು ಆಗೋದಿಲ್ಲ. ಮೈಸೂರು ರಂಗಾಯಣ ಮಾಡುವಾಗ ಬೇರೆ ಕೆಲಸಗಳು ಆಗ್ತಿಲ್ಲ, ಅಲ್ಲಿ ಬರೀ ವೃತ್ತಿ ರಂಗಭೂಮಿಯ ಬಗ್ಗೆ ಈಗಿನ ನಿರ್ದೇಶಕರಾಗಿರೋ ಮಲ್ಲಿಕಾರ್ಜುನ ಕಡಕೋಳ್ ಅವರು ನಾನು ತಿಳಿದ ಹಾಗೆ ಬಹಳ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಉಳಿದ ರಂಗಾಯಣಗಳು ಕೆಲಸ ಮಾಡ್ತೀವಿ, ಆದರೆ ಪರ್ಟಿಕ್ಯುಲರ್ಗೆ ಸ್ಪೆಷಲೈಸ್ ಆಗಿ ಅದು ವೃತ್ತಿ ರಂಗಭೂಮಿಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಅದು ಸೀನರಿಗಳಾಗಿರ್ಬೋದು, ಆ ರಂಗಸಂಗೀತದ ಕಾರ್ಯಾಗಾರಗಳಿರ್ಬೋದು, ಅಭಿನಯದಾಗಿರ್ಬೋದು, ಅದು ಪರದೆಗೆ ಸಂಬಂಧಪಟ್ಟಾಗಿರ್ಬೋದು, ಎಲ್ಲವೂ ಕೂಡ ದಾಖಲೀಕರಣಗಳಾಗಿರ್ಬೋದು, ಎಲ್ಲವೂ ಕೂಡ ವೃತ್ತಿ ರಂಗಭೂಮಿ. ಅದು ದಾವಣಗೆರೆಯ ವೃತ್ತಿ ರಂಗಭೂಮಿ ಅಂದರೆ ವೃತ್ತಿ ರಂಗಭೂಮಿ ಮಾತ್ರ. ಹಾಗೆಯೇ ಇದು ಯಕ್ಷರಂಗಾಯಣ ಸಂಬಂಧಪಟ್ಟಾಗ ಆಗುವ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಇವತ್ತು ನಿನ್ನೆ ಪ್ರೆಸ್ ಮೀಟಲ್ಲಿ ಕೂಡ ನಾನು ನೋಡಿದೆ, ಕರಾವಳಿ ರಂಗಾಯಣ ಹೆಸರು ಬದಲಾವಣೆಯ ಪ್ರೆಸ್ ಮೀಟಲ್ಲಿ ಕೂಡ ಅದನ್ನು ನೋಡಿದೆ ನಾನು. ಇದೇ ನಾನು ಯಕ್ಷರಂಗಾಯಣ ನಿರ್ದೇಶಕನಾಗಿದ್ದಾಗ ಮಾಡಿದಂಥ ಪರಿಚಯ ಪತ್ರಗಳ ನಾಟಕಗಳ ಪರಿಚಯ ಪತ್ರದಲ್ಲಿ ಏನು ನಾವು ಹೇಳಿದೆವೋ ಮತ್ತು ಇದಕ್ಕೆ ಸಂಬಂಧಪಟ್ಟ ಒಂದು ಮೀಟಿಂಗ್ ಆಗಿತ್ತು. ಆ ಮೀಟಿಂಗಿನ ಬಗ್ಗೆ ನಾನು ಹೇಳ್ತೇನೆ. ಆಧುನಿಕ ರಂಗಭೂಮಿಯ ಪರಿಕಲ್ಪನೆಯಲ್ಲಿ ಯಕ್ಷಗಾನವನ್ನು ಕಟ್ಟುವಂಥ ನೋಡಿ, ಸ್ಪಷ್ಟವಾಗಿದೆ ಇದರಲ್ಲಿ. ಆಧುನಿಕ ರಂಗಭೂಮಿಯ ಪರಿಕಲ್ಪನೆಯಲ್ಲಿ ಯಕ್ಷಗಾನವನ್ನು ಕಟ್ಟುವಂತಹ ಕೆಲಸ, ಯಕ್ಷಗಾನದ ಪುರಾಣ ಕತೆ ಕಾವ್ಯಗಳನ್ನು ಬಳಸಿಕೊಂಡು ರಂಗಭೂಮಿಯನ್ನು ಕಟ್ಟುವ ಕೆಲಸ, ಜೊತೆಯಲ್ಲಿ ರಂಗ ಶಿಬಿರಗಳಾಗಬೇಕು, ನಾಟಕ ರಚನೆ ಆಗಬೇಕು, ರಂಗ ಸಂಗೀತ ಆಗಬೇಕು, ವಿಚಾರ ಸಂಕಿರಣ ಆಗಬೇಕು, ರಂಗ ತಾಂತ್ರಿಕ ಕಾರ್ಯಾಗಾರಗಳು, ಅದು ಯಕ್ಷಗಾನಕ್ಕೂ ಸಂಬಂಧಪಟ್ಟದ್ದು, ನಾಟಕಕ್ಕೂ ಸಂಬಂಧಪಟ್ಟದ್ದು, ನಾಟಕೋತ್ಸವಗಳು, ಯಕ್ಷ ರಂಗ ಸಮ್ಮೇಳನಗಳು, ಸಾಂಸ್ಕೃತಿಕ ಉತ್ಸವ, ಮಕ್ಕಳ ಶಿಬಿರ, ಅಭಿನಯ ಕಮ್ಮಟ, ನಾಟಕ ತಯಾರಿ, ಪ್ರದರ್ಶನ, ಹೀಗೆ ಪೂರ್ಣ ಪ್ರಮಾಣದಲ್ಲಿ ಆಗುವ ಮೂಲಕ ಪೂರ್ಣ ಪ್ರಮಾಣದಲ್ಲಿ ಒಂದು ಶಿಕ್ಷಣವನ್ನು ಕೊಡುವಂಥ ಒಂದು ಕೇಂದ್ರವೂ ಕೂಡ, ಸ್ಕೂಲ್ ಕೂಡ, ಶಾಲೆ ಕೂಡ ಆಗಬೇಕು ಅನ್ನೋದು ಯಕ್ಷರಂಗಾಯಣದ ಪ್ರಮುಖ ಉದ್ದೇಶ ಅಂತ ಈಗಾಗಲೇ ಮೆನ್ಷನ್ ಆಗಿದೆ. ಬಹಳ ಮುಖ್ಯವಾಗಿ ಇದು ಗಮನಿಸಿ ಹೇಳಬೇಕಾದ್ದು, ನೀವೊಂದು ಮಾತು ನೆನಪಿಟ್ಕೊಳ್ಬೇಕಾದ್ದು, 2022 ಸೆಪ್ಟೆಂಬರ್ 28ನೇ ತಾರೀಕಿನಂದು ಆಗಾಗಲೇ ನಮ್ಮ ಅಮೃತ ಮಹೋತ್ಸವ, ಸ್ವಾತಂತ್ರ್ಯ ಸಿಕ್ಕಿ ಅಮೃತ ಮಹೋತ್ಸವ ಆದ ಸಂದರ್ಭದಲ್ಲಿ ಎಲ್ಲ ರಂಗಾಯಣಗಳಿಗೂ ಒಂದೊಂದು ವಿಷಯವಾದ ಮೇಲೆ ನಾಟಕ ಮಾಡಬೇಕು ಅಂತ ಆಗಿನ ಸಚಿವರಾಗಿದ್ದಂಥ ಸುನಿಲ್ ಕುಮಾರರು ಹೇಳಿದ ಕಾರಣಕ್ಕಾಗಿ ಇಲ್ಲಿ ನಾನು ಸ್ಥಳೀಯವಾಗಿ ಅಮರಕ್ರಾಂತಿ ಸ್ವಾತಂತ್ರ್ಯ ಹೋರಾಟ 1837 ನಾಟಕವನ್ನು ಮಾಡಿ ಕರ್ನಾಟಕದಾದ್ಯಂತ ಇದು ಮಾಡಿದೆ. ಆ ನಂತರದ ಅದಕ್ಕಿಂತ ಮೊದಲು ಮಕ್ಕಳ ಶಿಬಿರವನ್ನು ಮಾಡಿದೆ. ಸುಮಾರು 232 ಮಕ್ಕಳು ಸೇರಿದ್ರು.
ಕೋಟೆ ಚೆನ್ನಯ್ಯ ಥೀಮ್ ಪಾರ್ಕಲ್ಲಿ ಮೊದಲ ಬಾರಿಗೆ ಇಷ್ಟು ಮಕ್ಕಳು ಸೇರಿದ್ದು, ಇಷ್ಟು ಪ್ರೇಕ್ಷಕರು ಸೇರಿದ್ದು, ಪೋಷಕರು ಹೆತ್ತವರು ಬಂದದ್ದು ಅಂತ ಹೇಳೋದು ಒಂದು ಉಲ್ಲೇಖ ಎಲ್ಲ ಪತ್ರಿಕೆಗಳಲ್ಲಿ ಬಂದಿತ್ತು. ಭಾಳ ನಂಗೆ ಭಾಳ ಖುಷಿಯಾಗಿದೆ. 10-12 ಸಂಪನ್ಮೂಲ ವ್ಯಕ್ತಿಗಳನ್ನು ಇಟ್ಟುಕೊಂಡು ನಂತರದಲ್ಲಿ ನಾನು ಇದರ ನನ್ನ ಕರ್ತವ್ಯದ ಕೊನೆಯ ಅಧಿಕಾರದ ಕೊನೆಯ ಅವಧಿ ಬರುವಾಗ ಸುಮಾರು 458 ಮಕ್ಕಳನ್ನು ಅಲ್ಲಿ ಸೇರಿಸುವುದಕ್ಕೆ ಸಾಧ್ಯ ಆಯಿತು. 10-50 ಜನ ಸಂಪನ್ಮೂಲ ವ್ಯಕ್ತಿಗಳಿದ್ರು. ಅದೊಂದು ರೀತಿಯ ಜಾತ್ರೆ ಸಂಭ್ರಮ. ಹೀಗೆ 4 ಗೋಡೆಗಳ ಮಧ್ಯದಲ್ಲಿ ಕಲಿಸುವಂಥ ಚಿಣ್ಣರ ಮೇಳ ಅಲ್ಲ ಅದು ಶಿಸ್ತುಬದ್ಧ ಶಿಸ್ತು ಎಲ್ಲವೂ ಇತ್ತು. ಅದರಲ್ಲಿ ಭಾಳ ಸಂಭ್ರಮವಾಗಿ ಅದನ್ನು ಕಂಡುಕೊಂಡಂತೆ ಎಲ್ಲ ಇಡೀ ಊರವರು, ಅದರಲ್ಲಿ ಕೇವಲ BJP ಅವರು ಮಾತ್ರ ಸೇರಿದ್ದಲ್ಲ, ಕಾಂಗ್ರೆಸ್ನವರು ಮಾತ್ರ ಬಂದದ್ದಲ್ಲ, ಎಲ್ಲ ಜಾತಿ ಧರ್ಮ ವರ್ಗದವರು ಎಲ್ಲರೂ ಕೂಡ ಆ ಚಿಣ್ಣರ ಮೇಳದಲ್ಲಿ ಭಾಗವಹಿಸಿದ್ದು ನೋಡುವ ಕಣ್ಣು ತುಂಬುತ್ತದೆ ನಿಜವಾಗ್ಲೂ ಕೂಡ. ಈಗ ನಾನು ಹೇಳ್ತೇನೆ, ಈಗ ಯಕ್ಷರಂಗಣೆ ಸಂಬಂಧಪಟ್ಟ ಸಮಗ್ರವಾದ ಒಂದು ಸರಿಯಾದ ಒಂದು ರೂಪುರೇಷೆಗಳನ್ನು ತರಬೇಕಲ್ಲ ಜೀವನ್ರೇ ಅಂತ ಸುನಿಲ್ ಕುಮಾರ್ ನೊಟ್ಟಿಗೆ 2-3 ಸಲ ದುಂಬಾಲು ಬಿದ್ದರು. ಸಮಯದ ಒತ್ತಡ ಇರುವಂಥ ಇರುವಂಥ ಅಲ್ಪ ಅವಧಿಯಲ್ಲಿ ಇದನ್ನೆಲ್ಲವೂ ಮಾಡೋದು ಹೇಗೆ ಅಂತ ಅವಿಭಾಜಿತ ದಕ್ಷಿಣ ಕನ್ನಡದಲ್ಲಿ ಇದ್ದಂಥ ಕರಾವಳಿ ಭಾಗದ ಯಕ್ಷಗಾನದ ಹಿರಿಯ ವಿದ್ವಾಂಸರು ಮತ್ತು ರಂಗಭೂಮಿಯ ತಜ್ಞರನ್ನು ಕೋಟೆ ಚೆನ್ನಯ್ಯ ಥೀಮ್ ಪಾರ್ಕಿಗೆ ಬರುವಂಥ ಹಾಗೆ ಒಂದು ಮೀಟಿಂಗನ್ನು, ಸಮಾಲೋಚನೆ ಸಭೆಯನ್ನು ಮಾಡುವ ಅಂತ ಸುನಿಲ್ ಕುಮಾರ್ ಏರ್ಪಡಿಸಿದರು. ಅಲ್ಲಿಯ ತನಕ ಯಕ್ಷ ಅಂತ ಹೆಸರಿಟ್ಟಿದ್ದೀರಿ, ಏನು ಅಂತ ಇದ್ರು ಎಲ್ಲರಿಗೆ ಗೊತ್ತಿಲ್ಲದೆ ಇದ್ದವರಿಗೆ ಪ್ರಶ್ನೆ ಮಾಡಿದವರಿಗೆ ಮೀಟಿಂಗಿಗೆ ಬಂದರು. ಮೀಟಿಂಗ್ ಯಾರೆಲ್ಲ ಬಂದರು ಸುಮ್ಮನೆ ಅಲ್ಲ, ಆದರೆ ಇಷ್ಟು ನನ್ನೊಟ್ಟಿಗೆ ಹಳೆಯ ಲಿಸ್ಟೇ ನನ್ನೊಟ್ಟಿಗೆ ಇಷ್ಟು ಇದೆ, ಯಾರ್ಯಾರಿಗೆ ನಾನು ಫೋನ್ ಮಾಡಿದ್ದೆ ಅನ್ನುವಂಥ ಇಷ್ಟು ನನ್ನ ಹತ್ರ ಪೂರ್ತಿಯಾಗಿ ಅದರಲ್ಲಿ ಬಂದವ್ರದ್ದು ಎಂತೆಂಥವ್ರು ಬಂದಿದ್ದಾರೆ ಅಂದರೆ ಪ್ರೊಫೆಸರ್ ML ಸಾಮಗ, ಡಾಕ್ಟರ್ ಪ್ರಭಾಕರ್ ಜೋಶಿ, ಕೃಷ್ಣಮೂರ್ತಿ ಕವತ್ತಾರ್ ಬೆಂಗಳೂರಿಂದ ಬಂದರು, ಮಹಾವೀರ ಪಾಂಡಿ, ಕೋಟೆ ರಾಂಭಟ್ರು, ಮುರಳಿ ಕಡೆಕ್ಕಾರು, ಯಕ್ಷಗಾನದ ಗುರುಗಳೇ ಆಗಿರುವಂಥ ಗಣೇಶ್ ಶೆಟ್ಟಿ, ವೆಂಕಟೇಶ್ ಎನ್ನು, ಅಜಿತ್ ಕುಮಾರ್ ಜೈನು, ಸಂಘಟಕರು ಆಗಿರುವಂಥ ಸಾಂಸ್ಕೃತಿಕ ಇದರ ಅಧ್ಯಕ್ಷರಾಗಿರುವಂಥ ನಿತ್ಯಾನಂದ ಪೈಗಳು, ಪ್ರದೀಪ್ ಚಂದ್ರ ಕುತ್ಪಾಡಿ ಉಡುಪಿಯಿಂದ ಬಂದರು, ರವಿರಾಜ್ HP, ಸುಕುಮಾರ್ ಮುದ್ರಾಡಿ, ಪ್ರಭಾಕರ್ ಕಲ್ಯಾಣಿ, ಯಕ್ಷಗಾನದ ತಾಳಮದ್ದಲೆಯ ಅರ್ಥಧಾರಿ ವೇಷಧಾರಿ ಆಗಿರುವ ವೃಂದಾ ಹರಿಪ್ರಕಾಶ್, ದೇವಾನಂದ ಭಟ್ಟು, ಶಶಿರಾಜ್ ಕಾವೂರು, ಸಂದೇಶ್ ಜವಳಿ, ಶಿವಮೊಗ್ಗದ ರಂಗಾಯಣದ ನಿರ್ದೇಶಕರಾಗಿ ಸಂದೇಶ್ ಜವಳಿ, ಪ್ರಾಂಶುಪಾಲರಾಗಿರುವಂಥ ಮಂಜುನಾಥ್ ಕೋಟ್ಯನ್, ಪ್ರಸನ್ನ ಬೈಲೂರು, MK ವಿಜಯಕುಮಾರರು, ರಾಜೇಶ್ ರೆಂಜಾಳ, ಸುನಿಲ್ ಗುಡ್ಡೆ ಸೇರಿದಂತೆ ಸುಮಾರು 30ಕ್ಕಿಂತ ಹೆಚ್ಚು ಜನ ಆ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿದ್ರು. ಅಂದರೆ ಆ ಸಮಾಲೋಚನಾ ಸಭೆ ಯಕ್ಷಗಾನ ರಂಗ ಕಲಾವಿದರು ಜೊತೆಯಾಗಿ ನಡೆದಿರುವಂಥ ಒಂದು ಸಭೆ ಸರ್. ಹೌದೌದು, ಎರಡರಲ್ಲೂ ಕೂಡ ವಿದ್ವಾಂಸರು ಇದ್ರು, ಇದರಲ್ಲೂ ವಿದ್ವಾಂಸರು ಇದ್ರು, ಎರಡು. ಯಾಕೆ ಅಂದರೆ ಇದು ನಾಳೆ ಯಾರು ಒಬ್ಬರ ಇದಾಗಿರಬಾರ್ದು, ನನ್ನ ಒಂದು ಯೋಚನೆಯಲ್ಲಿ ಇಲ್ಲಿ ಬಂದು ತಂದು ಹಾಕಿದೆ ಅಂತ ನಾಳೆ ಮಾತಾಡಬಾರ್ದು. ಇದರ ಮೂಲಕ ರಂಗಾಯಣದ ಮೂಲಕ ಹೊಸ ಒಂದು ಪರಿಕಲ್ಪನೆಯನ್ನು, ಹೊಸ ರೂಪರೇಷೆಯನ್ನು, ಒಂದು ಪ್ರತ್ಯೇಕವಾದಂಥ ರಂಗಾಯಣವಾಗಿದ್ದು ಹೇಗೆ ಮಾಡಬಹುದು, ಪ್ರತ್ಯೇಕ ಒಂದು ವಿಶೇಷ ಪ್ರತ್ಯೇಕ ಅಂದರೆ ಈ ರಂಗಾಯಣ ಉಳಿದ ರಂಗಾಯಣದ ಪ್ರತ್ಯೇಕವಾಗಿ ಬೈಲ ಸಪ್ರೇಟ್ ಮಾಡೋದಲ್ಲ. ರಂಗಾಯಣಕ್ಕೆ ಒಂದು ಬೈಲ ಇಲ್ಲ, ಅದಕ್ಕೆ ಬೈಲವೇ ಇಲ್ಲ ಅಂತ ಅವರೊಬ್ಬರು ಫೇಸ್ಬುಕ್ಕಲ್ಲಿ ಬರೆದು ನೋಡಿದೆ. ರಂಗಾಯಣಕ್ಕೆ ಪ್ರತ್ಯೇಕ ಬೈಲ ಮಾಡಲಿಕ್ಕೆ ಬರೋದಿಲ್ಲ. ಅದು ಮೈಸೂರು ರಂಗಾಯಣದ ಒಂದೇ ಬೈಲ, ಎಲ್ಲ ರಂಗಾಯಣಗಳಿಗೂ ಅದನ್ನು ಪಾಲಿಸಬೇಕು, ಅದೇ ಆಗ್ತಿರುವಂಥದ್ದು. ಹಾಗೆ ಮೀಟಿಂಗಲ್ಲಿ ಆ ಸಮಾಲೋಚನೆ ಸಭೆಯಲ್ಲಿ ಯಕ್ಷಕ್ಕೆ ಯಾಕೆ ಸೇರಿಸ್ಕೊಂಡ್ರಿ ಅಂತ ಕೆಲವರು ಕೇಳಿದ್ದಕ್ಕೆ ಸುನಿಲ್ ಕುಮಾರರು ಬಹಳ ಗೌರವಯುತವಾಗಿ ಯಕ್ಷಗಾನದ ಕಲೆ ಉಳಿಬೇಕು, ಹೊಸ ಯುವ ಜನರಿಗೆ ಅದು ಭಾಸ ಆಗಬೇಕು, ಮತ್ತು ಈಗಲೇ ನಾನು ಹೇಳಿದಾಗೆ ಆಧುನಿಕ ರಂಗ ಕಲ್ಪನೆಯಲ್ಲಿ ಯಕ್ಷಗಾನವನ್ನು ಕಟ್ಟುವಂಥ ಕೆಲಸ ಆಗಬೇಕು. ಯಕ್ಷಗಾನದ ಪುರಾಣಗಳು, ಕಾವ್ಯಗಳು, ಅದು ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಯಾವುದೇ ಕಾವ್ಯ ಮೀಮಾಂಸೆಗಳು, ಅದನ್ನೆಲ್ಲವನ್ನೂ ಕೂಡ ರಂಗಭೂಮಿಯ ಪರಿಕಲ್ಪನೆಯಲ್ಲಿ ಹೊಸ ರಂಗ ಪ್ರಯೋಗಗಳನ್ನು ಕಟ್ಟುವಂಥ ಕೆಲಸ ಆಗಬೇಕು ಅನ್ನುವ ಕಾರಣಕ್ಕೆ ತುಂಬ ಜನರು ಬೇರೆ ಬೇರೆ ರೀತಿಯಲ್ಲಿ ಪ್ರಭಾಕರ್ ಜೋಶಿ ಅವರು, ML ಸಾಮಗ್ರು, ಕೃಷ್ಣಮೂರ್ತಿ ಕವಾತರು ತುಂಬ ಬೇರೆ ಬೇರೆ ಸಲಹೆ ಕೊಟ್ಟರು. ಎಲ್ಲ ಸಲಹೆಗಳನ್ನು ತೆಗೆದುಕೊಂಡು ಇನ್ನೇನು 2ನೇ ವರ್ಷಕ್ಕೆ ನಾವು ಕಾರ್ಯರೂಪಕ್ಕೆ ಅದನ್ನು ತರಲಿಕ್ಕೆ ಇತ್ತು. ಅಷ್ಟೊತ್ತಿಗೆ ಸರ್ಕಾರ ಬದಲಾಯಿತು, ನನ್ನ ಅವಧಿಯೂ ಮುಗೀತು. ಆದರೆ ಈ ಸಂದರ್ಭದಲ್ಲೇ ಇನ್ನೊಂದು ಪ್ರೊಡಕ್ಷನ್, ಒಂದು ರೆಪರ್ಟ್ರಿ ಮಾಡಬೇಕು ಅಂತ ಈಗಾಗಲೇ ಅದರಲ್ಲಿದೆ. ಒಂದೊಂದು ಕಲಾವಿದರನ್ನ ಕರೆದು ಒಂದು ರೆಪರ್ಟ್ರಿ ಅಂದರೆ ಒಂದು ಪೂರ್ಣ ಪ್ರಮಾಣದಲ್ಲಿ ಒಂದು ನಾಟಕವನ್ನು ಸಿದ್ಧಪಡಿಸಿಕೊಂಡು ಕರ್ನಾಟಕದಾದ್ಯಂತ ಹೋಗಬೇಕು ಅಂತ. ನನಗೆ ಅದರಲ್ಲಿ ತುಂಬ ಇಂಟ್ರೆಸ್ಟ್. ನಾನು ನಾಟಕಗಳನ್ನು ಮಾಡೋದು, ಪರದೆ ಕಟ್ಟೋದು, ಲೈಟ್ ಕಟ್ಟೋದು ಇವತ್ತಿಗೂ ನಾನು ಕೆಲಸ ಮಾಡಿಸುವವನು ಅಲ್ಲ. ನಾನು ಕೆಲಸ ಡೈರೆಕ್ಟು ಮಾಡ್ತೇನೆ, ಆ್ಯಕ್ಟಿವ್ ಮಾಡ್ತೇನೆ, ಯಾವ ಸಂಬಂಧ ಬಂದರೆ ಎಲ್ಲ ಕೆಲಸಗಳನ್ನು ನಾನೇ ಮಾಡುವವನು. ಈ ಕಾರಣಕ್ಕಾಗಿ ಹಣದ ಕೊರತೆ ಇದ್ದರೂ ತೊಂದರೆ ಇಲ್ಲ, ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸುನಿಲ್ ಕುಮಾರ್ ಹತ್ರ ಹೀಗೆ ನಾನೊಂದು ಮೊದಲ ಪ್ರೊಡಕ್ಷನ್ ಆಗಿ ನಾನು ಮಾಡಿ ತೋರಿಸ್ತೇನೆ ಅನ್ನುವ ಕಾರಣಕ್ಕಾಗಿ ಇಲ್ಲಿಯ ತುಳುನಾಡು ಯಾವುದೋ ಕಥೆಯನ್ನು ತೆಗೆದುಕೊಂಡು ಎಲ್ಲೋ ಮಾಡೋದಕ್ಕಿಂತ ಯಾಕೆ ಅಂತ ಹೇಳೋದಕ್ಕೆ ತುಳುನಾಡಿನ ಕಥೆಯನ್ನೇ ತಗೊಳ್ಳುವ. ಯಕ್ಷಗಾನದಲ್ಲಿ ಕೂಡ ಅದು ಫೇಮಸ್ ಆಗಿದೆ, ನಾಟಕಕ್ಕೂ ತುಂಬ ಜನ ನಾಟಕವನ್ನು ಕೂಡ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ತಗೊಳ್ಳೋದು ತುಳುನಾಡ ಸೃಷ್ಟಿಕರ್ತ ಅಂತ ಯಾರು ನಾವೀಗ ಹೇಳ್ತೇವೋ ಆ ಪರಶುರಾಮನ ಕಥೆಯನ್ನು ತಗೊಂಡೆ. ಪರಶುರಾಮನ ಕಥೆಯನ್ನು ಯಕ್ಷಗಾನ ಮತ್ತು ರಂಗಭೂಮಿ ಎರಡನ್ನೂ ಬಳಕೆ ಮಾಡಿಕೊಂಡು ನಾನು ಪ್ರಯೋಗವನ್ನು ಕಟ್ಟಿದೆ. ಅಷ್ಟು ಮಾತ್ರ ಅಲ್ಲ,
ಪರಶುರಾಮದ ಮೂಲಕ ನಾನು ಅನೇಕ ಸಂದೇಶಗಳನ್ನು ಕೊಡಬೇಕಾಗ್ತದೆ. ಏನು ಸಂದೇಶಗಳನ್ನು ಕೊಡಬೇಕು? ಯಾವುದೋ ಫಿಲಾಸಫಿ ತಲೆ ಹಾಳು ಆಗುವ ಸಂದೇಶವನ್ನೆಲ್ಲ, ಪರಿಸರ ಸಂಬಂಧಪಟ್ಟ ಹಾಗೆ, ಗೋರ್ ಸಂರಕ್ಷಣೆ ಸಂಬಂಧಪಟ್ಟ ಹಾಗೆ ಆಗಲಿ, ಮನುಷ್ಯರ ನಡುವಿನ ಸಂಬಂಧವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಆಗಲಿ, ಅನೇಕ ವಿಷಯವನ್ನು ತೆಕ್ಕೊಂಡು ಬಹಳ ವಿಜುವಲ್ ಆಗಿ, ಫ್ಯಾಂಟಸಿಯಾಗಿ ಇದನ್ನು ತಲುಪಿಸುವ ಪ್ರಯತ್ನ ಮಾಡಿದೆ. ತುಂಬ ಅದಕ್ಕೆ ಇನ್ನೂ ಕೂಡ ಪ್ರದರ್ಶನಗಳು ಮಾಡಬೇಕು ಅನ್ನುವಂಥ ತುಂಬ ಬೇಡಿಕೆಗಳು ಇತ್ತು. ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ, ಅದೊಂದು ಪ್ರಶ್ನೆ. ಹಾಗಾಗಿ ನಾನು ಇಲ್ಲಿ ಅದನ್ನು ಯಕ್ಷರಂಗಾಯಣದ ನಿರ್ದೇಶಕನಾಗುವ ಮೊದಲೇ ಕಾರ್ಕಳ ಉತ್ಸವ ಆಗ್ತಾ ಇತ್ತು. ಯಕ್ಷರಂಗಾಯಣಕ್ಕೆ ಅವರು ಯಾವುದು ಗುದ್ದಲಿ ಪೂಜೆಯನ್ನು ಮಾಡಿ ಕೂಡ ಆಗಿತ್ತು. ಹೆಲಿಕಾಪ್ಟರಿಂದ ಹೂ ಮಳೆಯನ್ನು, ಅದಕ್ಕೆ ನಾನಾಗ ಸಾಕ್ಷಿ ಅಷ್ಟೇ. ಅದಕ್ಕೆ ನಾನು ಯಕ್ಷರಂಗ ನಿರ್ದೇಶಕ ಅಂತ ಅಧಿಕೃತವಾಗಿ ಘೋಷಣೆ ಆಗಲಿ, ನಾನು ರಂಗ ಸಮಾಜದ ಸದಸ್ಯನಾಗಿದ್ದೆ. ಕಾರ್ಕಳ ಉತ್ಸವದ ಮೊದಲ ಕಾರ್ಯಕ್ರಮವಾಗಿ ಆದದ್ದು ಆಳ್ವಾಸ್ ರಂಗ ಅಧ್ಯಯನ ಕೇಂದ್ರದ ದೂತವಾಕ್ಯ ಅನ್ನುವಂಥ ನಾಟಕ. ಅದರಲ್ಲಿ ಕೂಡ ನಾನು ಯಕ್ಷಗಾನ ಮತ್ತು ರಂಗಭೂಮಿ ಎರಡನ್ನೂ ಕೂಡ ಸೇರಿಸಿಕೊಂಡು ಮಾಡುವಂಥ ಪ್ರಯತ್ನವನ್ನು, ಹೊಸ ರೀತಿಯ ಒಂದು ಪ್ರಯೋಗವನ್ನಾಗಿ ಮಾಡುವ ಒಂದು ಪ್ರಯತ್ನ ಮಾಡಿದೆ. ಇನ್ನೂ ಆಗಬೇಕಿತ್ತು, ನನ್ನದೊಂದು ಫೈನಲ್ ಅಂತ ನಾನು ಹೇಳ್ತಿಲ್ಲ. ಈ ಕಾರಣಕ್ಕಾಗಿ ಯಕ್ಷ ಅನ್ನುವಂಥ ಹೆಸರು ಅದು ಕರಾವಳಿಯ ಅಸ್ಮಿತೆ ಕೂಡ. ಕರಾವಳಿ ಅನ್ನೋದು ಕೇವಲ ಅಸ್ಮಿತೆ ಅನ್ನೋದಲ್ಲ, ಯಕ್ಷಗಾನ ಅನ್ನೋದಕ್ಕೆ ಅಸ್ಮಿತೆ. ಎಷ್ಟೋ ಜನರಿಗೆ ಇದು ಯಕ್ಷಗಾನ ಕಲಾವಿದರಿಗೆ ಇದರ ಗೊತ್ತಿಲ್ಲ, ಇನ್ನೂ ಕೂಡ ನಾವು ಗೊತ್ತು ಮಾಡುವಂಥ ಕೆಲಸ ನಿಜವಾಗಲೂ ಕೂಡ ಸುನಿಲ್ ಕುಮಾರ್ ಅವರು ಮಾಡಿದ್ದು ಯಕ್ಷಗಾನದ ಕಲಾವಿದರಿಗೂ ರಂಗ ಕಲಾವಿದರಿಗೂ ಇಬ್ಬರಿಗೂ ಆಗುವಂಥ ಒಂದು ರಂಗಾಯಣವನ್ನು, ವಿಶೇಷವಾದ ರಂಗಾಯಣ, ಉಳಿದ ರಂಗಾಯಣಗಳಿಂದ ಭಿನ್ನವಾದ ಪ್ರಯೋಗಗಳು ಆಗಬೇಕು ಅನ್ನುವ ಕಾರಣಕ್ಕಾಗಿ ಇಲ್ಲಿ ತಂದು ಅದನ್ನು ಮಾಡಿದ್ದು. ನೆನಪಿಟ್ಕೊಳ್ಬೇಕು, 2 ಎಕರೆ 88 ಸೆನ್ಸು ಜಾಗೆಯನ್ನು ಮಾರನೇ ದಿನವೇ ಒಂದು ಸ್ವಲ್ಪ ದಿನಗಳ ನಂತರ ನನ್ನನ್ನು ಕರೆದ್ರು, ಅವ್ರ ಆಫೀಸಿಗೆ ಬನ್ನಿ ನೀವು ಅಂತ. ನಾನು ಹೇಳಿದೆ, ಸರ್ ಇದಕ್ಕೆ ಸ್ವಂತ ಬಿಲ್ಡಿಂಗ್ ಬೇಕಾಗ್ತದೆ, ಸ್ವಂತ ಜಾಗ ಬೇಕಾಗ್ತದೆ, ಹಾಸ್ಟೆಲ್ ಮಾಡಬೇಕು, ಲೈಬ್ರರಿ ಮಾಡಬೇಕು, ಕಚೇರಿ ಬೇಡಬೇಕು, ಏನೇನೇನೋ ಕನಸುಕೊಂಡು ಅವರೊಟ್ಟಿಗೆ ಹೇಳಿಕೊಂಡಿದ್ದೆ. ನಾನು ಅವರ ಮನೆಗೆ ಹೋಗಿ, ದಮ್ಮಯ್ಯ ಸರ್ ಒಂದು ಈ ಥರದ್ದು ಬೇಕು ಅಂತ ಹೇಳಿಕೊಂಡೆ. ನೀವು ಮಂಡೆ ಬಿಚ್ಚಿ ಮಾಡಬೇಡಿ, ನಾಳೆ ಆಫೀಸಿಗೆ ಬನ್ನಿ ಅಂತವರು. ಮಾರನೇ ದಿನ ಆಫೀಸಿಗೆ ಹೋಗುವಾಗ ಇಲ್ಲೇ ತಹಶೀಲ್ದಾರ್ ಅವರ ಆಫೀಸಲ್ಲಿದ್ದಾರೆ, RA ಇದ್ದಾರೆ, VA ಇದ್ದಾರೆ, ಎಲ್ಲರನ್ನೂ ಸೇರಿಸಿಕೊಂಡು ಅವರ ಮಧ್ಯದಲ್ಲಿ ನನ್ನನ್ನು ಬನ್ನಿ ಕೂತ್ಕೊಳ್ಳಿ ಅಂತಂದರು. ಈ ಕ್ಷಣಕ್ಕೆ ನೋಡಿ, ಇವರು ಯಕ್ಷರಂಗಾಯಣದ ಡೈರೆಕ್ಟರು. ಈ ಕ್ಷಣಕ್ಕೆ ರಂಗಾಯಣ ಅನ್ನುವಂಥದ್ದು ಹೊಸತ್ತಾಗಿ ಬಂದಿದೆ. ಇದು BV ಕಾರಂತರ ಬಹಳ ದೊಡ್ಡ ಆಸೆಯ ಆಕಾಂಕ್ಷೆ ಇದ್ದಂಥ ಕನಸು, 6ರ ರಂಗಾಯಣ. ಯಾಕಂದರೆ ರಂಗಾಯಣ BV ಕಾರಂತರು ಬದುಕಿದ್ದಾಗಲೇ ಆಗಬೇಕಿತ್ತು. ಅವರು ಸತ್ತ ನಂತರದ ಎಲ್ಲ ರಂಗಾಯಣಗಳು ಆಯಿತು. ಅದಕ್ಕಿಂತ ಮೊದಲು ಯಾರಿಗೂ ಅದು ಇನ್ನೊಂದು ರಂಗಾಯಣ ಮಾಡಬೇಕು ಅಂತ ಅನಿಸಲೇ ಇಲ್ಲ. 1994ರಲ್ಲಿ ಬೈಲ ಬಂದಿದ್ರು ಕೂಡ, ಅದರಲ್ಲಿ ಮೆನ್ಷನ್ ಮಾಡಿದ್ರು ಕೂಡ ಯಾರಿಗೂ ಅನಿಸ್ತಲೇ ಇಲ್ಲ. ಅವ್ರು ಸತ್ತ ನಂತರದಲ್ಲಿ ಎಲ್ಲ ರಂಗಾಯಣಗಳು ಆಯಿತು. ಬಹಳ ಒಳ್ಳೆಯ ವಿಷಯ. ತಕ್ಷಣಕ್ಕೆ ಕರಾವಳಿಯ ಭಾಗದಲ್ಲಿ ರಂಗಾಯಣ ಆಗಬೇಕಿತ್ತು, ಅದು ಆಗದೆ 6ನೇ ರಂಗಾಯಣವಾಗಿ ಆಗಿದೆ. ಈಗ ನಮ್ಮಲ್ಲಿ ಬಂದಿದೆ, ಅದನ್ನು ಕಾರ್ಕಳಕ್ಕೆ ತಂದಿದ್ದೇನೆ. ಸ್ವಂತವಾದ ಜಾಗ ಆಗಬೇಕು. ಕಾರ್ಕಳ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ನ ಬದಿಯಲ್ಲಿರುವಂಥ ತಕ್ಷಣಕ್ಕೆ ಆ ಜಾಗದಲ್ಲಿ ಎಷ್ಟು ಅಳತೆ ಇದೆ, ಒಳ್ಳೆಯ ಕಾರ್ಯಕ್ಕೆ ಅದು ವಿನಿಯೋಗ ಆಗಬೇಕು ಅಂತ ಆ ಜಾಗವನ್ನು ಗೊತ್ತು ಮಾಡುವಂಥ ಕೆಲಸವನ್ನು ಅಧಿಕಾರಿಗಳಿಗೆ ಹೇಳಿದರು. ತಕ್ಷಣಕ್ಕೆ ಅವರು ಕಾರ್ಯಪ್ರವೃತ್ತರಾದರು. ನಾನು ಕೂಡ ಹೋದೆ. ನನಗೆ ನಿಜವಾಗ್ಲೂ ಕೂಡ ಒಬ್ಬ ರಂಗಕರ್ಮಿಯಾಗಿ ರಂಗಭೂಮಿಯನ್ನೇ ಬದುಕಾಗಿ ಸ್ವೀಕರಿಸಿಕೊಂಡ, ನಾನು ರಂಗಭೂಮಿಯನ್ನು ಹವ್ಯಾಸಕ್ಕಾಗಿ ಯಾವುದೋ ಚಟಕ್ಕಾಗಿ ಅಂಟಿಸಿಕೊಂಡವನಲ್ಲ. ನಾನು ರಂಗಭೂಮಿನ ಪ್ರೀತಿಸುವವನು, ರಂಗಭೂಮಿ ಬದುಕುವವನು. ನಾನು ಅನ್ನ ತಿಂತು ರಂಗಭೂಮಿಯಲ್ಲಿ, ಸಾಂಸ್ಕೃತಿಕ ರಂಗದಲ್ಲಿ. ಈ ಕಾರಣ ನನ್ನಂತವನಿಗೆ ಎಷ್ಟು ಖುಷಿ ಆಗ್ಬೋದು. ನಂತರ ಪುನಃ ಅವರು ನನಗೆ ಗೊತ್ತೇ ಇಲ್ಲ, ಸ್ವಂತ ಕಟ್ಟಡಕ್ಕೆ ಬೇಕಾಗಿ 2 ಕೋಟಿ ರೂಪಾಯಿನ ಮತ್ತೊಂದು ತಿಂಗಳಲ್ಲಿ ತರಿಸಿಕೊಟ್ರು. ಅಷ್ಟು ಮಾತ್ರ ಅಲ್ಲ, ಅದು ಕಡಿಮೆ ಆಗ್ತದೆ, ಮತ್ತೊಂದು 50 ಲಕ್ಷವನ್ನು ಮತ್ಯಾವುದೋ ಸಂಪನ್ಮೂಲದಿಂದ ತರಿಸಿಕೊಟ್ರು ಅವರು. ತಕ್ಷಣಕ್ಕೆ ಅದರ ರೂಪುರೇಷೆ ಆಗಬೇಕು, ನೀಲಿ ನಕ್ಷೆ ಆಗಬೇಕು ಅಂತ 2-3 ಆರ್ಕಿಟೆಕ್ಟ್ ಹತ್ರ ಹೋಗಿ ನಾನು ಕೂಡ ಹೋದೆ. ಅವರಿಗೆ ಗೊತ್ತಿಲ್ಲದೆ ರಂಗಮಂದಿರದ ಪರಿಕಲ್ಪನೆ ಇದ್ದವರು ಯಾರೋ ಮಾಡಿದರು. ನಾನು ಹೇಳಿ ನನ್ನ ರಂಗಭೂಮಿಯ ಅನುಭವ ನಡ್ಕೊಂಡು ಕೊನೆಗೂ ಒಂದು ಸಿದ್ಧವಾಗಿ ಅದರ ಕೆಸರುಗಲ್ಲನ್ನು, ಅವರು ಪೂಜೆ ಮಾಡಿದಂಥ ಗುದ್ದಲಿಯ ಪೂಜಾ ಕಲ್ಲನ್ನು ನಾನು ಅದನ್ನು ಹಾಕಿದ್ದು. ಇವತ್ತಿಗೆ ಅದು ಬಿಲ್ಡಿಂಗ್ ಆಗ್ತಾ ಉಂಟು. ಬಿಲ್ಡಿಂಗ್ ಆಗಿ ಇನ್ನೇನು ಸ್ವಲ್ಪ ಕೆಲಸಗಳು ಮುಗಿದ್ರೆ ಅಲ್ಲಿ ಪ್ರದರ್ಶನಗಳಾಗುವುದಕ್ಕೆ, ಕಾರ್ಯಚಟುವಳಿ ಮಾಡುವುದಕ್ಕೆ ಸಾಧ್ಯ ಆಗುವಂಥ ಒಂದು ಕಟ್ಟಡ ಕೂಡ ನಿರ್ಮಾಣ, ಭಾಳ ಸುಸಜ್ಜಿತವಾದ ಒಂದು ಸಣ್ಣ ರಂಗಮಂದಿರ ಕೂಡ ಆಗ್ತಾ ಇರುವಂಥದ್ದು ಇದೆಯಲ್ಲ, ಇದು ಸುನೀಲ್ ಕುಮಾರ್ ಅಲ್ಲದೆ ಇರ್ತಿದ್ರೆ ಮತ್ತೊಬ್ಬನಿಂದ ಇಷ್ಟು ವೇಗವಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದು ಸುನೀಲ್ ಕುಮಾರ್ಗೆ ನಿಜವಾಗ್ಲೂ ಕೂಡ ಯಕ್ಷಗಾನದ ಬಗ್ಗೆ ಅಭಿಮಾನ ಇಲ್ಲದೆ ಆದದ್ದ, ಕರಾವಳಿ ಬಗ್ಗೆ ಇಲ್ಲದೆ ಆದದ್ದ ಅಂತ ಹೇಳೋದು ನನ್ನ ಪ್ರಶ್ನೆ. ಓಕೆ ಸರ್, ಯಕ್ಷರಂಗಾಯಣ ಅಂದರೆ ಕರಾವಳಿ ಭಾಗದಲ್ಲಿರುವಂಥ ಕಾರ್ಕಳದಲ್ಲಿರುವಂಥ ರಂಗಾಯಣಕ್ಕೆ ಯಕ್ಷ ಅನ್ನುವಂಥ ಪದ ಎಷ್ಟು ಸೂಕ್ತ ಅನ್ನುವಂಥದ್ದು ಭಾಳ ವಿಸ್ತೃತವಾಗಿ ನಿಮ್ಮ ಒಂದು ಅನುಭವದ ಜೊತೆಗೆ ಎಲ್ಲ ವಿದ್ವಾಂಸರ ಆ ದಿನದ ಅನುಭವಗಳು ಯಾವ ರೀತಿ ಇತ್ತು ಅದನ್ನು ಮತ್ತೊಮ್ಮೆ ಜನತೆಗೆ ತಿಳಿಸಿಕೊಟ್ಟಿದ್ದೀರಿ. ನೀವು ಮಾತಾಡುವಾಗ ಹೇಳಿದ್ರಿ ಬಹಳಷ್ಟು ಕನಸುಗಳಿತ್ತು, ಬಹಳಷ್ಟು ಯೋಜನೆಗಳಿತ್ತು, ಬಟ್ ಆದರೆ ನನ್ನ ಅವಧಿ ಮುಗ್ದೋಯ್ತಂತ. ನಿಮ್ಮ ಅವಧಿ ಅಂದರೆ ಇನ್ನೂ ಇತ್ತು 3 ವರ್ಷ, ಆದರೆ ಸರ್ಕಾರ ಬದಲಾದಾಗ ನಿಮ್ಮ ಏನು ಮಂಡಳಿಯಂತೆ ಈ ಒಂದು ನಿರ್ದೇಶಕ ಹುದ್ದೆಯನ್ನು ಕೂಡ ರದ್ದುಗೊಳಿಸಿದ್ರು. ಸೊ ಆ ಬಗ್ಗೆ ಹೇಳುವುದಾದ್ರೆ ಏನು ಹೇಳ್ತೀರಾ ಸರ್? ಒಮ್ಮೆ ತುಂಬ ಬೇಜಾರಾಗಿತ್ತು ನನಗೆ.
ತುಂಬ ಹತ್ತು ಬಿಟ್ಟಿದ್ದೆ. ಯಾಕಂದ್ರೆ ನಾನು ಅದನ್ನು ಅಲ್ಲಿ ಯಕ್ಷರಂಗಾಯಣ ಅನ್ನುವಂಥದ್ದು ಏನೂ ಇಲ್ಲದಿದ್ದಾಗ ಕಸ ಹೊಡೆದು ಗೋಡೆಗೆ ಬಣ್ಣ ಬಳಿದು ಗೋಡೆಗೆ ವರಲಿ ಚಿತ್ರಗಳನ್ನು ಮತ್ತೇನೋ ಮಾಡಿ ನನ್ನ ಗೆಳೆಯರ ಜೊತೆ ಸೇರಿಕೆ ಮಾಡಿಕೊಂಡು BV ಕಾರಂತರ ಫೋಟೋವನ್ನು ನಾನೇ ಪ್ರಿಂಟ್ ಮಾಡಿ ನಾನೇ ಈಗಲೂ ಅಲ್ಲಿ ಗೋಡೆಗೆ ಇರಿದು ಹೊಡೆದ ಮೊಳೆ ನನ್ನ ಕೈಯಿಂದ ಹೊಡೆದ ಮೊಳೆ ಅದು. ಆ ಬ್ಯಾನರ್ನ ಅಂಟಿಸಿ ಫ್ರೇಮ್ ಮಾಡಿಸಿ ಒಂದು ಚೇರ್ ಅಂತ ಮಾಡಿ ಒಂದು ಪೇಂಟ್ ಡಬ್ಬವನ್ನು ನನ್ನ ಸನ್ಮಾನದ ಶಾಲನ್ನು ಹಾಗೆ ಕೂತವನ್ನು ನಾನು 3-4 ದಿನಗಳ ಕಾಲ. ಆನಂತರದಲ್ಲಿ ಆಗಿನ ಅಧಿಕಾರಿ ಆಗಿದ್ದಂಥ ಸಹಾಯಕ ನಿರ್ದೇಶಕಿ ಆಗಿರುವಂಥ ಆಡಳಿತಾಧಿಕಾರಿ ಪೂರ್ಣಿಮಾ ಅವರ ಸಹಕಾರದೊಂದಿಗೆ ಇದು ಹೀಗಿರಬಾರ್ದು ಅನ್ನೋ ಕಾರಣಕ್ಕೆ ನಿರ್ಮಿತಿ ಕೇಂದ್ರದ ಸಹಕಾರದೊಂದಿಗೆ ಒಂದಿಷ್ಟು ಚೇರ್ಸ್ಗಳು ಒಂದಿಷ್ಟು ಮೇಜುಗಳನ್ನು ತಂದು ಆಗ ಒಂದು ಸಣ್ಣ ಒಂದು ಕಚೇರಿ ಅಂತ ಆದದ್ದು. ಅದನ್ನು ಮಾಡಿಕೊಂಡು ನಾನು ಶಿಬಿರ ಅಂತ ಚಿಂಡರಬೇಳ ಅಂತ ಮಾಡಿಕೊಂಡು ಅಲ್ಲೇ ನಾನು ಮಲ್ಕೊಂಡು, ಯಾಕಂದ್ರೆ ನಾನು ಡೈಲಿ ಮೂಡುಬಿದ್ರೆಯಿಂದ ಅಥವಾ ಸುಳ್ಳ್ಯದಿಂದ ಬರಬೇಕು, ನನಗೆ ಮನೆ ಇಲ್ಲ, ಯಾವುದೇ ಇಲ್ಲ, ನನಗೆ ಎಷ್ಟು ಸಂಬಳ ಅಂತ ಉಳ್ಕೊಂಡು ನನಗೆ ಕರೆಕ್ಟ್ ಗೊತ್ತಿರಲಿಲ್ಲ. ನನಗೆ ಓಡಾಡಲಿಕ್ಕೆ ನನ್ನ ಕಾರುಗಳನ್ನು ಬಳಸ್ತಾ ಇದ್ದೆ. ನಂತರದಲ್ಲಿ ಈಗ ಇಲಾಖೆ ನನಗೆ ಕಾರು ಕೊಟ್ಟಿದೆ, ಎಲ್ಲವೂ ವ್ಯವಸ್ಥೆಗಳನ್ನೆಲ್ಲವೂ ಕೊಟ್ಟಿದೆ, ಇಲ್ಲ ಅಂತಲ್ಲ. ಎಲ್ಲ ಮಾಡಿಕೊಂಡು ಹೇಗೆ ತಗೊಂಡು ಹೋಗಬೇಕು ಅಂತ ಹೇಳಿದು ಒಂದು ರೂಪರೇಷೆಗೆ ಒಂದು ಟೈಮ್ ತಗೊಳ್ತದೆ ಅಂತ. ಇಷ್ಟು ಇವತ್ತು ಬಂದು ನೀನು ಹೇಗೆ ತಗೊಂಡು ಹೋಗ್ತೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ರೂಪುರೇಷೆ ಅಂತ ಅದಕ್ಕೆ ಬಂದು ಇನ್ನೇನು ಒಂದು ಹೆಜ್ಜೆ ಮುಂದಿನ ಹೆಜ್ಜೆ ಇಡಬೇಕು ಅಂತಿದ್ದಾಗ ಏಕಾಏಕಿಯಾಗಿ ಸರ್ಕಾರ ಬದಲಾಗಿ ನಮ್ಮಂಥ ಕಲಾವಿದರನ್ನು ತೆಗೆಯುವುದುಂಟಾದರೆ, ನಾನು ಸುನೀಲ್ ಕುಮಾರ್ರ ಪರವಾಗಿ ಮಾತಾಡ್ತೇನೆ ಅಂತ ತಿಳ್ಕೊಳ್ಬೇಡಿ, ಅಥವಾ BJP ಪಕ್ಷದ ಪರವಾಗಿ ಅಥವಾ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಥವಾ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಅಥವಾ ಒಂದು ಹಿಂದೂ ಧರ್ಮದ ಬಗ್ಗೆ ವರ್ತನಾಗಿ ಮಾತಾಡ್ತಿಲ್ಲ. ನಾನೊಬ್ಬ ಪ್ಯೂರ್ಲಿ ಕಲಾವಿದನಾಗಿ ರಂಗಕರ್ಮಿಯಾಗಿ ನಮ್ಮಂಥ ರಂಗಕರ್ಮಿಗಳ ಮೇಲೆ, ಇದರಲ್ಲೇ ಬದುಕ್ತಿರುವಂಥ ನಮ್ಮ ರಂಗಕರ್ಮಿಗಳ ಮೇಲೆ ಯಾಕೆ ನೀವು ರಾಜಕೀಯ ಮಾಡ್ತೀರಿ ಅಂತ. ನಾನು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗಲೂ ಜಿಲ್ಲಾ ಸಂಚಾಲಕನಾಗಿದ್ದೆ. ದಳ ಸರ್ಕಾರ ಇದ್ದಾಗ ನನಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಕೊಟ್ಟರು. ಎಲ್ಲ ಸರ್ಕಾರಗಳು ಬಂದಾಗ ನನಗೆ ನಾನು ಒಬ್ಬ ಸ್ವಯಂ ಸೇವಕ ಅಥವಾ ಮತ್ತೇನೋ ಪಕ್ಷಕ್ಕೆ ದುಡ್ದಿನ ಅಂತ ನನ್ನ ಯಾರೂ ಕೂಡ ಎಲ್ಲೂ ಕೂಡ ಇದು ಮಾಡಿದ್ದಲ್ಲ. ನಾನು ಆಳ್ವಾಸ್ ರಂಗ ಅಧ್ಯಯನ ಕೇಂದ್ರದಲ್ಲಿ ಕೂಡ ನಾನು ಏನು ಕಲ್ತಿದ್ದೇನೆ ಅನ್ನುವಂಥ ಸರ್ಟಿಫಿಕೇಟ್ ಇಟ್ಕೊಂಡು ನನಗೆ ಮೋಹನ್ ಆಳ್ವರು ಕೆಲಸ ಕೊಟ್ಟದ್ದಲ್ಲ. ನನ್ನ ಪ್ರತಿಭೆಯ ಮೇಲೆ ನಾನು ಕೆಲಸ ಮಾಡ್ತೇನೆ, ರಾತ್ರಿ ಹಗಲು ಅನ್ನೋದು ಕೆಲಸ ಮಾಡ್ತೇನೆ, ಬದುಕು ಅಷ್ಟು ಡೆಡಿಕೇಶನ್ ಕೆಲಸ ಮಾಡ್ತೇನೆ ಅನ್ನೋ ಕಾರಣಕ್ಕಾಗಿ ನನಗೆ ಎಲ್ಲ ಜವಾಬ್ದಾರಿಗಳನ್ನು ವಹಿಸುತ್ತೆ. ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಹಿಂದೆಯಲ್ಲಿ ಇದು ನನ್ನನ್ನು ತೆಗೆದು ಹಾಕಿದ್ದಾಗಲಿ ಅಥವಾ ಮತ್ತೆ ಬಂದ ನನ್ನ ಗುರುಗಳು, ನನಗೆ ಭಾಳ ಸಮಾಧಾನ ಇದೆ. ನನ್ನ ಗುರುಗಳು ವೆಂಕಟರಮಣ ಐತಾಳರು ಅಲ್ಲಿಗೆ ಬಂದರು ಅಂತ ಹೇಳುವ ಕಾರಣಕ್ಕಾಗಿ 2-3 ಮೀಟಿಂಗ್ಗಳಲ್ಲಿ ಕೂಡ ನಾನು ಹೋಗಿದ್ದೇನೆ ಅವರ ಪರವಾಗಿ ಮಾತಾಡೋದಕ್ಕೆ. ಅದು ಅಲ್ಲಿ ನನಗೆ ಸಿಕ್ಕಿದ ಕೆಲವರೆಲ್ಲ ಮಾತಾಡ್ತಿರೋದು ನೋಡಿ ತುಂಬ ಬೇಸರಪಟ್ಟವನು ನಾನು ಕೂಡ. ಇದು ಇಲ್ಲಿ ತನಕ ಬಂದಂಥ ಐತಾಳ್ರೆ, ಇಲ್ಲಿ ತನಕ ಆದಂಥ ಚಟುವಟಿಕೆಗಳು ಕೇವಲ ಒಂದು ಪಕ್ಷವನ್ನು ಒಂದು ಕಡೆ ವಾಲೈಸುವುದಕ್ಕೆ ಮಾಡಿದಂಥ ಪ್ರಯೋಗಗಳಾಗಿವೆ, ನೀವು ಬಂದಿದ್ದನ್ನು ಒಡಿಬೇಕು ಅನ್ನುವಂಥ. ಯಾವ ಪಕ್ಷನ ಓಲೈಸಬೇಕಾದ ನಿಜವಾದ ಕೆಲಸವನ್ನು ಎಲ್ಲರೂ ಗಮನಿಸ್ತಾರೆ ಅನ್ನೋದಕ್ಕೆ ಸಾಕ್ಷಿಗಳು ತುಂಬ ಇವೆ. ತುಂಬ ತಪ್ಪು. ಕಲಾವಿದನ ಇದರಲ್ಲಿ ರಾಜಕೀಯ ಮಾಡಬಾರ್ದು ಕೂಡ. ಓಕೆ ಸರ್, ನಿಮ್ಮ ಮಾತುಗಳಲ್ಲಿ ಬೇಸರ ಕಾಣ್ತದೆ. ಆದರೆ ಒಂದು ಮಾತು ಕೂಡ ಕೇಳಿ ಬಂತು, ಜನರಿಂದ ಈ ರೀತಿಯ ಮಾತುಗಳು ಬಂತು, ಒಡೆದು ಹಾಕಬೇಕು, ಒಂದು ಸೈಡ್ ಮಾಡ್ತಿದ್ರು, ಅದನ್ನು ಒಡೆದು ಹಾಕಬೇಕಂತ. ಹಾಗಾದರೆ ನಿಮ್ಮ ಪ್ರಕಾರ ಪ್ರಸ್ತುತ ಯಕ್ಷರಂಗಾಯಣ ಯಾವ ರೀತಿ ಕಾರ್ಯನಿರ್ವಹಿಸ್ತಿದೆ? ಯಾಕಂದರೆ ನೀವಿರುವಾಗ ನಿಮ್ಮ ಮಾತುಗಳಲ್ಲೂ ಇತ್ತು, ನಾವು ಕಂಡದ್ದು ಉಂಟು. ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ನಲ್ಲಿ ಬಹಳಷ್ಟು ಜನ ಬರ್ತಿದ್ರು, ಬಹಳಷ್ಟು ಅದು ಯಾವುದೇ ಒಂದು ನಾಟಕ ಆಗಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು, ಸಾಕಷ್ಟು ಜನ ಬರ್ತಿದ್ರು. ಆದರೆ ಈಗ ಯಾಕೋ ಅಲ್ಲಿ ನಡೆಯುವ ನಾಟಕಗಳಿಗೆ ಜನಸಂಖ್ಯೆ ಎಲ್ಲೋ ಕಡಿಮೆ ಆಗ್ತದೆ, ಅಲ್ಲಿ ನಡೆಯುವಂಥ ರಂಗ ಚಟುವಟಿಕೆಗಳಿಗೆ ಜನರಿಗೆ ತಲುಪ್ತಿಲ್ಲ. ಯಾಕಂದರೆ ಇತ್ತೀಚೆಗೆ ಯಾವುದೋ ಒಂದು ನಾಟಕ ಆಯಿತು, ಆ ನಾಟಕಕ್ಕೆ ರಾಮಕೃಷ್ಣ ಶಿವ ಅಂತ ಒಂದು ನಾಟಕ ಆಯಿತು. ಆ ನಾಟಕಕ್ಕೆ ಖ್ಯಾತ ನಟ ಅಂತ ಹೇಳ್ತೀವಿ ಪ್ರಕಾಶ್ ರಾಜ್ ಅವರು ಕೂಡ ಬಂದಿದ್ರು. ಆದರೆ ಆ ವಿಚಾರ ಕೇವಲ ಆ ಒಂದು ರಂಗಾಯಣದ ಪರಿಸರಕ್ಕೆ, ಆ ಒಂದು ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಆವರಣಕ್ಕೆ, ಆ ಪರಿಸರಕ್ಕೆ ಮಾತ್ರ ಸೀಮಿತವಾಗಿತ್ತು. ಕಾರ್ಕಳಕ್ಕೆ ಪ್ರಸಿದ್ಧಿ ಆಗಲಿಲ್ಲ, ಕಾರ್ಕಳ ತಾಲೂಕಿನ ಜನತೆಗೆ ತಲುಪಲಿಲ್ಲ. ಸೊ ಈ ಎಲ್ಲ ಇತ್ತೀಚಿನ ಕಾರ್ಯವೈಖರಿಯ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನಾನು ಒಂದು ಸಂಸ್ಥೆಯನ್ನು ಕಟ್ಟಿದವನು, ಸುಳ್ಳ್ಯದಲ್ಲಿ ರಂಗಮನೆ ಅಂತ ನನ್ನ ಮಾಸದ ಮನೆಯನ್ನೇ ರಂಗಮನೆ ಸಾಂಸ್ಕೃತಿಕ ಕಲಾ ಕೇಂದ್ರವಾಗಿ ಮಾಡಿಸಿಕೊಂಡು ಬೇರೆಲ್ಲೂ ಕಾಣದಿರುವಂಥ ಒಂದು ಅಪರೂಪದ ಕ್ಷೇತ್ರವಾಗಿ ಅದನ್ನು ಬೆಳೆಸ್ತಾ ಬಂದಿದ್ದೇನೆ. ಒಂದು ಸಂಘಟನೆ ಮಾಡುವ ಹಿಂದೆ ಎಷ್ಟು ಕಷ್ಟಗಳಿವೆ, ಒಬ್ಬ ಪ್ರೇಕ್ಷಕ ಬರುವ ಹಿಂದೆ ನಾವಿಷ್ಟು ಕೆಲಸ ಮಾಡಬೇಕಾಗ್ತದೆ, ಮತ್ತು ಪ್ರೇಕ್ಷಕರಿಗೆ ಯಾವುದನ್ನು ಕೊಡಬೇಕು ಯಾವುದನ್ನು ಕೊಡಬಾರ್ದು ಅನ್ನೋದನ್ನು ಕೂಡ ನಾನು ಯೋಚನೆ ಮಾಡಬೇಕಾಗ್ತದೆ. ಎಲ್ಲ ಕಡೆಯಲ್ಲೂ ಕೂಡ ನಾನು ಯಾರಿಗೆ ನಾಟಕವನ್ನು ಮಾಡಬೇಕು ಅನ್ನೋದನ್ನು ಕೂಡ ನನ್ನ ಒಂದು ಅರಿವಿನಲ್ಲಿ ನಾನು ಕಂಡುಕೊಂಡಿದ್ದೇನೆ. ಯಾರಿಗೆ ಯಾವ ನಾಟಕವನ್ನು ಮಾಡಬೇಕು, ನನ್ನ ನಾಟಕವನ್ನು ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಈಗಿನ ಯುವ ಜನತೆ ಎಲ್ಲವನ್ನು ನೋಡ್ತದೆ. ಯುವ ಜನತೆಯ ಮನಸ್ಸಿನಲ್ಲಿ ನಾನು ಯಾವುದನ್ನು ಬಿತ್ತಬೇಕು ಅನ್ನೋದನ್ನು ನನಗೆ ಬಹಳ ಜ್ಞಾನ ಇರಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾನು ಮಾಡಿದ ಎಲ್ಲ ಚಟುವಟಿಕೆಗಳು ಕೂಡ ಯುವ ಜನತೆಗೆ ಏನನ್ನು ಕೊಡಬೇಕು ಅನ್ನೋ ತುಂಬ ಎಚ್ಚರಿಕೆಯಿಂದ ನಾನು ಮಾಡ್ತಾ ಬಂದಿದ್ದೇನೆ.
ಪರಶುರಾಮ ನಾಟಕದಲ್ಲಿ ಆಗುವಾಗ ಅಥವಾ ನನ್ನ ಮಕ್ಕಳ ಮಾಯಲೋಕ ನಾಟಕ ಕೂಡ ಕೋಟಿ ಚೆನ್ನ ಥೀಮ್ ಪಾರ್ಕಲ್ಲಿ ಆಯಿತು. ಜನ ವಾಪಸ್ ಹೋದದ್ದನ್ನು ಜನ ನೋಡುವಾಗ ತುಂಬ ಜಾಗ ತುಂಬ ಕಡಿಮೆ ಆಯಿತು ಅಂತ. ಒಂದು ಕೋಟಿ ಚೆನ್ನ ಥೀಮ್ ಪಾರ್ಕಲ್ಲಿ ಕೇವಲ ಒಂದು ಬರ್ತ್ಡೇ ಪಾರ್ಟಿಗೆ ಮಾತ್ರ ಸೀಮಿತವಾಗಿದ್ದಂತಹ ಒಂದು ಆ ಸ್ಥಳ, ಸಣ್ಣ ಒಂದು ಬಯಲು ರಂಗ ಮಂದಿರವನ್ನು ಯಕ್ಷರಂಗಾಯಣ ಬಂದ ನಂತರದಲ್ಲಿ ಮೊದಲು ವಿಸ್ತಾರ ಆಗಬೇಕು, ಅದಕ್ಕೆ ಲೈಟ್ ಕಟ್ಟಲಿಕ್ಕೆ, ಪರದೆ ಕಟ್ಟಲಿಕ್ಕೆ, ಗ್ರೀನ್ ರೂಮ್ ಇದೆಲ್ಲ ವ್ಯವಸ್ಥೆ ಬೇಕು ಅಂತ ಕೇಳಿಕೊಂಡ ಮೇರೆಗೆ ಸಚಿವರು ಹೇಗೆ ಸ್ಪಂದಿಸಿದರು, ಅದಕ್ಕೆ ಸರಿಯಾಗಿ ಉಡುಪಿಯ ನಿರ್ಮಿತಿ ಕೇಂದ್ರದವರು ಸ್ಪಂದಿಸಿದರು, ನಮ್ಮ ಆಡಳಿತಕಾರ ಪೂರ್ಣಿಮಾ ಅವರು ಸ್ಪಂದಿಸಿದರು. ತಕ್ಷಣಕ್ಕೆ ಹಣ ಎಲ್ಲಿಂದ ಬಂತು ಹೊಂದಿಸಿಕೊಂಡು ತಕ್ಷಣಕ್ಕೆ ಬಂದಂಥ ನಾಟಕಗಳಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ರು. ಸುಮಾರು 400-500 ಜನ ನೆಲದಲ್ಲಿ ಕೂತ್ಕೊಂಡ್ರೆ ಕಟ್ಟೆಯಲ್ಲಿ ಕೂತ್ಕೊಳ್ಳೋದು ನೋಡೋದೇ ಅದೊಂದು ಚಂದ. ನಿಜವಾಗಿ ನಾನು ಯಾವ ನಾಟಕಗಳಿಗೆ ಕೂಡ ಜನ ಕಡಿಮೆ ಆದದ್ದಿಲ್ಲ, ಜನ ವಾಪಸ್ ಹೋದದ್ದಿದೆ. ಈಗಿನ ರಂಗಾಯಣ ನಿರ್ದೇಶಕರು ಅವರು ಉತ್ತರ ಕೊಡಬೇಕು, ನಾನು ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಬಹಳ ಒಳ್ಳೆಯ ನಿರ್ದೇಶಕರು ಅಂತ ಗುರುತಿಸಲ್ಪಟ್ಟವರು, ಒಳ್ಳೆ ನಮಗಿಂತಲೂ ತುಂಬ ಓದಿದವರು, ನನ್ನ ಗುರುಗಳು ಕೂಡ ಅನ್ನೋದನ್ನು ನನಗೆ ತುಂಬ ಹೆಮ್ಮೆಯಿಂದ ಹೇಳಿಕೊಂಡು ಬರ್ತಾ ಇದ್ದವನು ನಾನು. ಕಾರ್ಕಳಕ್ಕೆ ಕೇವಲ ಈಗ ನಿನ್ನೆ ನಾನು ಫೇಸ್ಬುಕ್ಕಲ್ಲಿ ಒಂದು ನೋಡಿದ್ದೆ, ಕರಾವಳಿ ಅಂತ ಬಂದ ನಂತರ ನಮಗೆ ತುಂಬ ಆಪ್ತತೆಯಾಯಿತು, ಹಾಗಾಗಿ ನಾವು ಇಲ್ಲಿಗೆ ಬರಲಿಕ್ಕೆ ಆಗ್ತದೆ, ಯಕ್ಷ ಅಂತಿದ್ದ ತಕ್ಷಣ ನಮಗೆ ಆಪ್ತ ಅಂತ ಅನಿಸ್ತಿರ್ಲಿಲ್ಲ ಅಂತ ಒಂದು 2-3 ಫೇಸ್ಬುಕ್ಕಲ್ಲೆಲ್ಲ ಕಮೆಂಟ್ಗಳನ್ನು ಕೆಲವರು ನೋಡಿದೆ. ನಾನು ಅವ್ರಿಗೆ ಕೇಳ್ತಿರೋದು, ನಮ್ಮ ಕರಾವಳಿಯ ಅಸ್ಮಿತೆ ಇರುವಂಥ ಯಕ್ಷಗಾನದ ಹೆಸರು ಹೇಳಿದ ತಕ್ಷಣ ನಿಮಗೆ ಆಪ್ತ ಆಗದೇ ಇರದಿದ್ದರೆ, ಆ ಯಕ್ಷ ಅನ್ನೋ ಪದ ನಿಮಗೆ ಆಪ್ತ ಆಗದೇ ಇದ್ದರೆ ನೀವು ಯಾವ ಜಿಲ್ಲೆಯಲ್ಲಿದ್ದೀರಿ, ಯಾವ ಲೋಕದಲ್ಲಿದ್ದೀರಿ ಅಂತ ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳ್ಬೋದು. ನಿಜವಾಗ್ಲೂ ಕೂಡ ಯಕ್ಷ ಅಂದ ತಕ್ಷಣ ಪುಟ್ಟಿದ್ದು ಹೇಳುವಂಥ ಮನಸ್ಸು, ಸಣ್ಣ ಸಣ್ಣ ಹುಡುಗರನ್ನ ಪುಟ್ಟಿದ್ದು ಹೇಳುವಂಥ ಮನಸ್ಸು ನಮ್ಮಲ್ಲಿರುವಾಗ. ಹಾಗಾಗಿ ಈಗ ನಾನು ಮೊನ್ನೆ ನಾಟಕದ ಬಗ್ಗೆ ನಾನೇನು ಪ್ರಸ್ತಾಪ ಮಾಡೋದಿಲ್ಲ, ಅದಕ್ಕೆ ಜನರು ಉತ್ತರ ಕೊಡ್ತಾರೆ. ಮತ್ತು ಅದೆಲ್ಲವೂ ಕೂಡ ಯುವ ಜನತೆಯಲ್ಲಿ ಮನಸ್ಸನ್ನು ಅರಳಿಸುವ ನಾಟಕಗಳು ಆಗಬೇಕು ಅಂತ ನಾನು ಬಯಸ್ತೇನೆ. ನಾನು ಆ ನಾಟಕವನ್ನು ನೋಡಿದ್ದೇನೆ. ನಾನು ನಾಟಕವನ್ನು ನೋಡಿದ ನಂತರದಲ್ಲಿ ಅದರಲ್ಲಿದ್ದವರೆಲ್ಲರೂ ಕೂಡ, ಕೆಲವರು ನನ್ನ ವಿದ್ಯಾರ್ಥಿಗಳು ಕೂಡ ಆ ನಾಟಕದಲ್ಲಿ ಕಲಾವಿದರಾಗಿ ಅದರಲ್ಲಿ ಇದ್ದರು. ಅವರಿಗೆ ನಾನು ಒಳ್ಳೆಯ ಮಾತನ್ನೇ ಹೇಳಿ ಹೋಗಿದ್ದೇನೆ. ಯಾಕಂದರೆ ನಾನು ಯಾವುದೇ ಎಷ್ಟು ನನಗೆ ಇಷ್ಟ ಆಗದಿದ್ದರೂ ಕೂಡ ಸಾರ್ವಜನಿಕ ನಾನು ಮಾತಾಡುವಾಗ ಆ ನಾಟಕವನ್ನು ಅಥವಾ ಕಲಾವಿದರನ್ನು ಅಪ್ರಿಷಿಯೇಟ್ ಮಾಡಿ ಹೋಗುವಂಥ ನನ್ನ ಮೊದಲಿಂದ ನಾನು ಬೆಳೆಸಿಕೊಂಡು ಬಂದಂಥ ಒಂದು ಗುಣ. ಹಾಗಾಗಿ ನಿರ್ಧಾರ ಮಾಡಬೇಕು ಈಗಿನ ಇವರು, ಮತ್ತು ಇಲ್ಲಿಯ ಕಾರ್ಕಳದ ನಿರ್ಧಾರ ಮಾಡಬೇಕು, ಕಾರ್ಕಳದ ಜನತೆ ನಿರ್ಧಾರ ಮಾಡಬೇಕು, ಇಂಥ ನಾಟಕಗಳು ಬೇಕಾ, ಇಲ್ಲಿ ಏನು ಆಗಬೇಕು ಅನ್ನೋದನ್ನು. ಯಕ್ಷರಂಗಾಯಣ ಅನ್ನುವಂಥ ಹೆಸರಿನ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದ್ರಿ, ಬಹಳಷ್ಟು ವಿಷಯವನ್ನು ನಮ್ಮ ಮುಂದೆ ಇಟ್ರಿ. ಆದರೂ ಎಷ್ಟು ಹೇಳಿದ್ರು ಈಗಾಗಲೇ ಯಕ್ಷರಂಗಾಯಣ ಅನ್ನುವಂಥ ಹೆಸರು ಕರಾವಳಿ ರಂಗಾಯಣವಾಗಿ ಅಧಿಕೃತವಾಗಿ ತಿದ್ದುಪಡಿಯಾಗಿದೆ. ಮೊದಲ ನಿರ್ದೇಶಕರಾಗಿ ಒಂದು ರಂಗಕರ್ಮಿಯಾಗಿ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು? ಕರಾವಳಿ ರಂಗಾಯಣವಾಗಿ ಮುಂದುವರಿಬೇಕಾ ಅಥವಾ ಮತ್ತೆ ಯಕ್ಷರಂಗಾಯಣವಾಗಿ ಅದು ಇರಬೇಕಾ? ನೋಡಿ, ಹೆಸರು ಬದಲಾದ ತಕ್ಷಣ ಕಾರ್ಯಚಟುವಟಿಕೆಗಳ ವ್ಯತ್ಯಾಸ ಏನು ಬರೋದಿಲ್ಲ. ಹೆಸರು ಕರಾವಳಿ ಅಂದ ತಕ್ಷಣ ಅಥವಾ ಯಕ್ಷ ಅಂದ ತಕ್ಷಣ ಹೆಸರು ಬಂದ, ಆದರೆ ಯಕ್ಷ ಅನ್ನುವಂಥ ಒಂದು ಹೆಸರನ್ನು ಬಹಳ ಸದುದ್ದೇಶದಿಂದ, ಬಹಳ ಪ್ರೀತಿಯಿಂದ, ಗೌರವದಿಂದ ಇಡಲಾಗಿದೆ. ಅದು ಯಕ್ಷಗಾನಕ್ಕೂ, ವಿ ಕಾರಂತರಿಗೂ ಮತ್ತು ಕರಾವಳಿ ಭಾಗಕ್ಕೂ ಕೂಡ, ಎಲ್ಲದಕ್ಕೂ ಕೂಡ ಒಂದು ಗೌರವ ಸಲ್ಲುವಂಥ ರೀತಿಯಲ್ಲಿ ಯಕ್ಷ ಅನ್ನುವಂಥ ಹೆಸರನ್ನು ಇಟ್ಟದ್ದು. ಯಾವುದೇ ಕಾರಣಕ್ಕಲ್ಲಿ ಅಪಮಾನ ಮಾಡಬೇಕು, ಕರಾವಳಿಗೆ ಅಪಮಾನ ಮಾಡಬೇಕು, ನಿಮಗೆ ಕರಾವಳಿ ಅಂದರೆ ಯಾಕೆ ಎಷ್ಟು ಹೊಟ್ಟೆ ಉರಿ, ಇಂಥದ್ದೆಲ್ಲ ಪ್ರಶ್ನೆಗಳೆಲ್ಲ ಈಗ ಕೇಳೋಲ್ಲ. ಯಕ್ಷಗಾನ ಅಂದರೆ ಯಾಕೆ ಹೊಟ್ಟೆ ಉರಿ ತಗೊಳ್ಳೋ ಅವ್ರು ಮತ್ತು ಕೂಡ ಕೆಲವರಿಗೆ ಪ್ರಶ್ನೆ ಮಾಡಿದ್ದಿದೆ. ಅದೆಲ್ಲ ಬರುವುದಿಲ್ಲ, ಇಲ್ಲಿ ಬರಬಾರ್ದು. ಇದು ಯಕ್ಷಗಾನ ಮತ್ತು ನಾಟಕಕ್ಕೆ ಸಂಬಂಧಪಟ್ಟ ರಂಗಾಯಣವಾಗಿ ಒಂದು ವಿಶೇಷತೆಯನ್ನು ವಿ ಕಾರಂತರ ಏನು ಅವ್ರದ್ದು ಉದ್ದೇಶ ಇದೆ, ಅವ್ರ ಕನಸು ಏನಿದೆ, ಅದನ್ನು ಈಡೇರಿಸಲಿಕ್ಕಾಗಿ ಮಾಡಿದಂಥ ಒಂದು ರಂಗಾಯಣವಾಗಿ ನಿಜವಾಗಲೂ ಕೂಡ ಯಕ್ಷ ರಂಗಾಯಣ ಅಂತ ಮುಂದುವರಿಯುವುದೇ ಒಳ್ಳೆಯದು ಅಂತ ಅನಿಸ್ತದೆ. ಒಂದು ವೇಳೆ ಈಗ ಯಕ್ಷ ರಂಗಾಯಣ ಇವರು ಕರಾವಳಿ ರಂಗಾಯಣ ಅಂತೇಳಿ ಮುಂದುವರಿಯುವುದು ಅಂತಾದರೆ, ಒಂದು ಹೆಸರು ಬದಲಾವಣೆ, ಒಂದು ಒಳ್ಳೆಯ ಸದುದ್ದೇಶದ ಇತ್ತಂಥ ಒಂದು ಹೆಸರನ್ನು ಬದಲಾವಣೆ ಮಾಡುವಂಥ ಒಂದು ಪರಂಪರೆಗೆ ಈ ಸರ್ಕಾರ ನಾಂದಿ ಹಾಡಿದಂತಿದ್ರೆ, ಮುಂದೆ ಇನ್ನೊಂದು ಸರ್ಕಾರ ಬಂದವರು ಕೂಡ ಅದನ್ನು ಬದಲಿಸಬಾರ್ದು ಏನು ಅಂತ ಇಲ್ಲವಲ್ಲ, ಇದೇ ಹಾಗಾಗಿ ಬದಲಿಸುವ ಒಂದು ಈ ಪ್ರಕ್ರಿಯೆಯನ್ನು ನಿಲ್ಲಿಸುವ ಮೂಲಕ ಮೊದಲಿದ್ದ ಯಕ್ಷರಂಗಾಯಣವನ್ನು, ಇದರ ಉದ್ದೇಶವನ್ನು ಅರಿಯದೆ ಹೆಸರು ಬದಲಾಗಿರ್ಬೋದು. ದಯವಿಟ್ಟು ಅದೇ ಯಕ್ಷರಂಗಾಯಣ ಅಂತಿದ್ರೆ ಬಹಳ ಚಂದ. ಈಗಾಗಲೇ ಎಲ್ಲರ ಬಾಯಲ್ಲಿ ಕೂಡ ಯಕ್ಷರಂಗಾಯಣ, ಯಾವ ಯಕ್ಷಗಾನ ಕಲಾವಿದರು ಕೂಡ ಇದರ ಬಗ್ಗೆ ನೆಗೆಟಿವ್ ಮಾತಾಡಲಿಲ್ಲ. ಯಾಕೆ ಹೇಳಿ ನೀವು? ಯಾವ ಯಕ್ಷರಂಗಾಯಣದ ಯಕ್ಷಗಾನದ ಹಿರಿಯ ಮೇಳದಲ್ಲಿದ್ದವರ ವಿದ್ವಾಂಸರಾಗಲಿ ಯಕ್ಷರಂಗಾಯಣ ಅಂತ ಒಂದು ಹೆಸರಿಟ್ಟದ್ದಕ್ಕೆ ಒಂದು ಬಹಳ ಖುಷಿ ಪಟ್ಟಿದ್ದಾರೆ, ಹೆಮ್ಮೆ ಪಟ್ಟಿದ್ದಾರೆ. ಇದನ್ನು ಯಾಕೆ ನಾವು ಇದ್ದಕ್ಕಿದ್ದಾಗೆ ಚೇಂಜ್ ಮಾಡಬೇಕು? ಯಕ್ಷರಂಗಾಯಣ ಆಗಿ ಮುಂದುವರಿಬೇಕು. ಶುಭವಾಗಲಿ. ಓಕೆ ಸರ್, ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಯಕ್ಷರಂಗಾಯಣ ಅನ್ನುವಂಥ ವಿಚಾರವನ್ನು ಅಂದಿನಿಂದ ಇಂದಿನವರೆಗೆ ಯಾವ ರೀತಿ ನಿಮ್ಮ ಅವಧಿಯಲ್ಲಿತ್ತು, ಯಾವ ರೀತಿ ಈಗ ಇದೆ, ಹೆಸರು ಬದಲಾವಣೆ ಬಗ್ಗೆ ತಮ್ಮ ಸ್ಪಷ್ಟ ನಿಲುವನ್ನು ನಮ್ಮ ಮುಂದಿಟ್ಟಿರಿ. ಸರ್, ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದಗಳು.